ಐದನೇ ಹೆಡಿಂಗ್ ಚಾಲು. ಅದ್ವೈತ ಮತಾನುಸಾರ ಅನುಮಿತಿ ಕಿ ರೀತಿ. ಅದ್ವೈತ ಮತಾನುಸಾರ ಅಂದ್ರೂ ಕೂಡ ಇದು ಧರ್ಮರಾಜ ದುರೇಂದ್ರನ ಮತಾನುಸಾರವಾಗಿ ಅಂತ ತಿಳ್ಕೋಬೇಕು. ಹಾ, ಈಗ ಮೊದಲ ಐದನೇ ಹೆಡಿಂಗ್ ಏನೈತಿ ಅಲ್ಲ, ಇದು ಅದ್ವೈತ ಮತಾನುಸಾರ ಅಂದ್ರೂ ಕೂಡ ಧರ್ಮರಾಜ ದುರೇಂದ್ರನ ಮತಾನುಸಾರ ಅಂತ ತಿಳ್ಕೋಬೇಕು. अद्वैत ग्रंथ भी जहाँ विरोध न होवे तहाँ मीमांसा की प्रक्रिया के अनुसार है. ಅದ್ವೈತ ಗ್ರಂಥದಲ್ಲಿ ಆದರೂ ಕೂಡ ಎಲ್ಲಿ ವಿರೋಧ ಬರುವುದಿಲ್ಲ ಅಂದ್ರೆ ಇಂದ ಅವ್ರ ನ್ಯಾಯಿಕರು ಪರಾಮರ್ಶ ಅವರು ಅಂತ ಹೇಳ್ಕೊಂಡ್ ಬಂದಾರ, ಅಲ್ಲಿ ನಾವು ಆ ಮೀಮಾಂಸನ ಪ್ರಕ್ರಿಯೆ ಅನುಸಾರವಾಗಿ ಹೇಳುತ್ತೇವೆ. ಅವನು ಪರಾಮರ್ಶೆ ಒಪ್ಪಿಲ್ಲ, ಅದಕ್ಕೆ ನಾವು ಆ ಪರಾಮರ್ಶೆ ಒಪ್ಪಲ ಇದ್ದಂತಹ ಯಾವ ಪೂರ್ಣಮಾಸನ ಅನುಸಾರವಾಗಿ ನಾವು ಇಲ್ಲಿ ಹೇಳ್ಕೊಂಡು ಬಂದಿದ್ದೆವು. ಯಾಕೆ ಅದ್ವೈತ ಮತ ಮೇ ಬಿ ಪರಾಮರ್ಶ ಕರಣ ನಹಿ. ಅದ್ವೈತ ಮತದಲ್ಲಿ ಆದರೂ ಕೂಡ ಪರಾಮರ್ಶ ಕರಣ ಇಲ್ಲ. ಮತ್ತೇನು, ಕಿಂತು ಮಾನಸಾಧಿಕನ ಮೇ ಜೋ ವ್ಯಾಪ್ತಿ ಕಾ ಪ್ರತ್ಯಕ್ಷ ರೂಪ ಅನುಭವ ಹೋವೆ. ಮತ್ತೇನು, ಅಡಿಗೆ ಮನೆಯಲ್ಲಿ ಯಾವ ಹೊಗೆ ಬೆಂಕಿ ಕೂಡ್ಕೊಂಡು ಇರುವ ಅವಿನಾಭಾವ ಸಂಬಂಧ ರೂಪದು ಪ್ರತ್ಯಕ್ಷ ಜ್ಞಾನ ಆಗುವುದು. ಅನುಭವ ಜ್ಞಾನ ಅಡಿಗೆ ಮನೆಯಲ್ಲಿ ವ್ಯಾಪ್ತಿಯ ಅವಿನಾಭಾವ ಸಂಬಂಧ ವ್ಯಾಪ್ತಿ ಕಹಿ, ಆ ವ್ಯಾಪ್ತಿದು ಪ್ರತ್ಯಕ್ಷ ರೂಪ ಜ್ಞಾನ ಆಗುವುದು. सो अनुमिति का कर्ण है, व्याप्ति अनुभव है कर्ण. सो व्याप्ति के अनुभव के उद्बुद्ध संस्कार सो व्यापार है. व्याप्ति के अनुभव ज्ञान, ಆ ಜ್ಞಾನ ಅಷ್ಟಾದ ಕೂಡಲೇ ಆ ಉದ್ಬುದ್ಧ ಸಂಸ್ಕಾರ, ಉದ್ಬುದ್ಧ ಸಂಸ್ಕಾರ ವ್ಯಾಪ್ತಿ ಅನುಭವರೇ ಅವನಿಗೆ ಮೊದಲು ಬೇಕು. ಆ ವ್ಯಾಪ್ತಿ ಅನುಭವ ಆದ ಕೂಡಲೇ ಆ ಅನುಭವ ನಷ್ಟ ಆಯಿತು ಅಂದ್ರೆ ಅದರದಿಂದ ಏನು ಹುಡ್ತದೆ ಅಂದ್ರೆ ನಮ್ಮಲ್ಲಿ ಸಂಸ್ಕಾರ ಹುಟ್ಟುತ್ತದೆ. ಆ ಸಂಸ್ಕಾರವೇ ಏನೈತಿ ಈಗ ಅವನ ಮತದಲ್ಲಿ ವ್ಯಾಪಾರ. ಯಾರ ಮತದಲ್ಲಿ? धर्मराजन मतದಲ್ಲಿ. और पर्वत में जो धूम का प्रत्यक्ष सो संस्कार का उद्बोधक है. पर्वतದಲ್ಲಿ ಹೊಗೆಯ ಪ್ರತ್ಯಕ್ಷ ಜ್ಞಾನ ಅದು ಸಂಸ್ಕಾರ का उद्बोधक है. ಅಂದ್ರೆ धूम का प्रत्यक्ष संस्कार का उद्बोधक ಅಂದ್ರೆ ಅವಿನಾಭಾವ ಸಂಬಂಧದ ಜ್ಞಾನ संस्कार का उद्बोधक है. अविनाभाव संबंध व्याप्ति यानी संस्कार आ संस्कार उद्बोधक है. जहाँ व्याप्ति की स्मृति हो जावे, यदि व्याप्ति स्मृति आगिरोदो तहाँ भी स्मृति की उत्पत्ति से संस्कार का नाश तो होवे नहीं. वास्तविकವಾಗಿ ಅದ್ವೈತ ಮತದಲ್ಲಿ ವ್ಯಾಪ್ತಿಯ ಸ್ಮೃತಿ ಹಂಗೆ ಒಪ್ಪ್ಯಾರ ಅವರು, ಹಂಗೆ ಇವರಾದರೂ ವ್ಯಾಪ್ತಿಯ ಸ್ಮೃತಿನೇ ಸಂಸ್ಕಾರ ಅಲ್ಲ. ಎಲ್ಲಿ ವ್ಯಾಪ್ತಿಯ ಸ್ಮೃತಿ ವ್ಯಾಪಾರ ಹೇಳಿ ಇರುವರೋ ಅಲ್ಲಿ ಆದರೂ ಕೂಡ ಸಂಸ್ಕಾರವೇ ವ್ಯಾಪಾರ ಇರುತ್ತದೆ ಅಂತ ಈಗ ಧರ್ಮರಾಜ ದುರೇಂದ್ರ ಹೇಳುತ್ತಾನೆ. ಜಾ ವ್ಯಾಪ್ತಿ ಕಿ ಸ್ಮೃತಿ ಹೋಯ್ ಜಾವೆ, ವ್ಯಾಪ್ತಿದು ಅಲ್ಲಿ ಉಳಿದವನಿಗೆ ಸ್ಮೃತಿ ಆಯಿತು, ಅವಿನಾಭಾವ ಸಂಬಂಧ ಜ್ಞಾನ ಸ್ಮೃತಿ ಆಯ್ತು ಜಾವೆ. ಅಲ್ಲಿ ಆದರೂ ಕೂಡ यदि स्मृति आता अल्ले आदरू ಕೂಡ स्मृति की उत्पत्ति से संस्कारन का नाश तो होवे नहीं. स्मृति ಯಾವಾಗ ಆಯ್ತಂದ್ರೆ ನಮಗ ಸ್ಮೃತಿ ಸಂಸ್ಕಾರದಿಂದ ಸ್ಮೃತಿ, ಸಂಸ್ಕಾರ ಇರದೆ ಸ್ಮೃತಿ ಆಗಲ್ಲ. ಅನುಭವ ಸಂಸ್ಕಾರ ಸ್ಮೃತಿ, ಆ ಅನುಭವ ಸಂಸ್ಕಾರ ಆಗಬೇಕಾಗಿದ್ರೆ ಅನುಭವ ನಷ್ಟ ಆಗಬೇಕು. ಸಂಸ್ಕಾರ ಸ್ಮೃತಿ ಆಗಿದ್ರೂ ಕೂಡ ಸಂಸ್ಕಾರ ನಷ್ಟ ಆಗ್ತದ. ನೀವು ಚಂತ ಸಂಸ್ಕಾರ ಹಂಗೆ ಇರ್ತದ, ಅದು ಆ ಸಂಸ್ಕಾರ ನಷ್ಟ ಆಯ್ತಲ್ಲ. ಪರಂತು ಧರ್ಮರಾಜ ಏನಂತಾನ, ಸ್ಮೃತಿ ಆಗಿದ ನಂತರನೂ ಕೂಡ ಆ ಯಾವ ಮೊದಲ ಸಂಸ್ಕಾರ ಇತ್ತು ಸಂಸ್ಕಾರದಿಂದ ಸ್ಮೃತಿ ಆಗುದು, ಆ ಸಂಸ್ಕಾರದ ಏನೋ ನಾಶ ಆಗುವುದೇ ಇಲ್ಲ. ವ್ಯಾಪ್ತಿ ಕಿ ಸ್ಮೃತಿ ಹೋಗಿ ಜಾವೆ ತಾ ಬಿ ಸ್ಮೃತಿ ಕಿ ಉತ್ಪತ್ತಿ ಸೆ, ಸ್ಮೃತಿ ಉತ್ಪತ್ತಿದಿಂದ ಸಂಸ್ಕಾರ ಕಾ ನಾಶ ತೋ ಹೋವೆ ನಹಿ. ಅಲ್ಲ ಈಗ ವೇದಾಂತಿ ನೋಡ್ರಿ ವೇದಾಂತಿಗಳೇ ಹೇಳ್ತಾರ ಈಗ ನಮ್ಗೆ ಸ್ಮೃತಿ ಆಯ್ತು, ಈಗ ಸಂಸ್ಕಾರ ಅದು ಸಂಸ್ಕಾರ ಸಾಯ್ಬೇಕಾಗಿದ್ರೆ 10
ಸಂಸ್ಕಾರ ಹುಟ್ಟಿಸಿ ಸಾಯ್ತವು. ಈಗ ಮತ್ತೊಂದು ಸಂಸ್ಕಾರ, ಈಗ ನಿಮ್ಗೆ ಒಂದು ಯಾವ್ದಾದ್ರು ಸ್ಮೃತಿ ಆಯ್ತಾ ತಿಳ್ಕೊರಿ, ಆ ಸಂಸ್ಕಾರದಿಂದ ಸ್ಮೃತಿ, ಆ ಸ್ಮೃತಿ ಕೆಲಸ ಆಯ್ತಪ್ಪ ಒಂದು ಸಂಸ್ಕಾರ ಉಳಿತಾವ, ಸಂಸ್ಕಾರ ನಾಷ್ಟ ಆಯ್ತು. ಆದ್ರೆ ಸಂಸ್ಕಾರ ಯಾವ್ದಾದ್ರು ಸಂಸ್ಕಾರದಿಂದ ನಿಮ್ಗೆ ಸ್ಮೃತಿ ಆಗಿತ್ತು ಆ ಸಂಸ್ಕಾರ ಅಲ್ರಿ. ನಿಮ್ಗೆ ಯಾವ ಸಂಸ್ಕಾರ ಅಂದ್ರ ಉದ್ಭುತ ಸಂಸ್ಕಾರ ಅವ್ರಿಗೆ ಪ್ರಶ್ನೆ ಇಲ್ಲ. ನಿಮ್ಗ ಸಂಸ್ಕಾರ ಅಂದ್ರೆ ನಿಮ್ಗೆ ಯಾವ್ದಾರ ಸ್ಮೃತಿ ಆಗಿತ್ತಲ್ಲ ಆ ಸಂಸ್ಕಾರ, ಅದ್ ಹಂಗೆ ಈ ಸಂಸ್ಕಾರ ಹಂಗೆ ಕುಳಿತದೆ. ಈಗ ನಿಮ್ಗ ಯಾವ್ದಾರದು ಸಂಸ್ಕಾರ ಸ್ಮೃತಿ ಆಗ್ಯದಲ್ಲ, ಈಗ ಅಚಾನಕ ಉದ್ಭುತದಿಂದ ನಿಮ್ಮ ಹುಬ್ಬಳ್ಳಿ ಸಂಸ್ಕಾರದಿಂದ ಸ್ಮೃತಿ ಆಯ್ತು, ಅದು ಹಂಗೆ ಅದಕ್ಕೆ ಅದು ಹೋಯ್ತಲ್ಲ, ಆ ಸಂಸ್ಕಾರ ಹೋಯ್ತಲ್ಲ, ಮತ್ತೆ ಅದು ಹಂಗೆ ಅದಕ್ಕೆ ಕುಳಿತದದು. ಮತ್ತ ಪುನಃ ಮತ್ತೆ ನಿಮ್ಗೆ ಯಾವ ಸಂಸ್ಕಾರ ಉತ್ಪತ್ತಿ ಆಗ್ತದ ಆ ಸಂಸ್ಕಾರ ಮತ್ತೆ ಸ್ಮೃತಿ. ಪ್ರಥಮ ಸಂಸ್ಕಾರ ಈಗ ಸದ್ಯ ನಿಮ್ಮಲ್ಲಿ ಅದೇ ಸಾರ್ಕ ಅದೇ ಸಂಸ್ಕಾರ ಇದ್ರೆ, ಅದೇ ಸಂಸ್ಕಾರ ನಾಶ, ಅದೇ ಅವ್ರು ಏನ್ ಹೇಳ್ತಾರೆ ಅಂತೇಳು, ಸಂಸ್ಕಾರ ನಾಶ ಆದ್ರೆ ಮತ್ತ 10 ಸಂಸ್ಕಾರ ಹುಟ್ಟಿಸ್ಕೊತವು. ನೀವು ಯಾವ್ದಾರ ಅನುಭವ ಮಾಡಿ, ಚೇಳು ದೃಷ್ಟಾಂತ ಕೊಟ್ಟರು, ಮೇಲ ಅಂತೇಳಿ ಕೊಟ್ಟರು ಚೇಳಿನ ದೃಷ್ಟಾಂತ. ಹಾ ಐತಿಲ್ಲ, ಧರ್ಮರಾಜ ಆಗಲ್ಲ. यदि निम्न इष्टो व्याप्ति की स्मृति हो जावे ता भी स्मृति की उत्पत्ति से संस्कारन का नाश तो हो भी नहीं याते आदरिंद नोड़ी स्मृति और संस्कार दोनों है. ಈಗ ಎರಡದ ನಮೀಗ ಈ ಸ್ಮೃತಿ ಆದಾಗ ನಮ್ಗ ಸಂಸ್ಕಾರನೂ ಅದ ಸ್ಮೃತಿ ಅದಾನಂತಾನ. ಆದ್ದರಿಂದ ಸ್ಮೃತಿ और संस्कार दोनों है. सद्य ಎರಡು ಈಗ ಸದ್ಯ ವಿದ್ಯಮಾನ್ ಸದ್ಯ ಪ್ರತ್ಯಕ್ಷ ಕಾಲದಾಗ ಸಂಸ್ಕಾರನದ ಸ್ಮೃತಿನೂ ಅದು. ಸಂಸ್ಕಾರ ಸ್ಮೃತಿ ಆದ್ಕೊಳ್ಳಿ ಸಂಸ್ಕಾರ ನಾಶ ಆಗಿಲ್ಲ, ಅದನ್ನ ಈಗ ಸದ್ಯ ಸಂಸ್ಕಾರನೂ ಅದ ಸ್ಮೃತಿನೂ ಅದು. ಆ ಕಾರಣದಿಂದ ಕೆಲವರು ಬೇರೆ ಕೇವಲ ವ್ಯಾಪ್ತಿ ಅನುಭವಕರಣ, ವ್ಯಾಪ್ತಿ ಸ್ಮೃತಿ ವ್ಯಾಪಾರ ಅನುಮಿತಿ ಜ್ಞಾನ ಫಲ ತಿಳಿದ್ರಿಲ್ಲ. ಪರಂತು ಈಗ ಸ್ಮೃತಿ ಉತ್ಪತ್ತಿ ಆಗಿದ ನಂತರ ಸಂಸ್ಕಾರವೇ ನಾಶ ಆಗಲ್ಲ ಅಂದ್ಮೇಲೆ ಸದ್ಯ ಸಂಸ್ಕಾರ ವಿದ್ಯಮಾನ ಇರೋಣದಿಂದ ಆ ಅನುಮಿತಿಗೆ ಸಂಸ್ಕಾರ ಸ್ಮೃತಿ ಎರಡೂ ವ್ಯಾಪಾರ ಹೇಳೋದು. ಧರ್ಮರಾಜ ದುರೇಂದ್ರ ಅಂತಾನ ಸಂಸ್ಕಾರನೂ ವ್ಯಾಪಾರ ಸ್ಮೃತಿನೂ ವ್ಯಾಪಾರ, ಎರಡು ವ್ಯಾಪಾರ ಅಂತ. ಯಾಕೆ ಸದ್ಯ ಸಂಸ್ಕಾರ ವಿದ್ಯಮಾನ ಅದ, ನಾಶ ಆಗಿಲ್ಲ, ಅದಕ್ಕೆ ಸಂಸ್ಕಾರನೂ ಅನುಮಿತಿಗೆ ವ್ಯಾಪಾರ, ಸ್ಮೃತಿನೂ ವ್ಯಾಪಾರ. ಇದು ಕೊನಿತಕ್ಕೆ ನೆನಪಿಡ ಒಂದು. ಆದ್ರಿಂದ ಎರಡೂ ವ್ಯಾಪಾರ ಹೇಳಬೇಕಾಗುತ್ತದೆ. ತಾವಿ ಅನುಮಿತಿಗೆ ವ್ಯಾಪಾರ ರೂಪ कारण संस्कारी है, ಸಂಸ್ಕಾರ दोनों है. ತಾವಿ ಅಂದ್ರೆ ವಿದ್ಯಮಾನ ಇರೋಣದಿಂದ ಎರಡು ವ್ಯಾಪಾರ ಅಂತ ಹೇಳಬೇಕಾಗುತ್ತದೆ. ಅಲ್ಲಿ ಆದ್ರೂ ಕೂಡ ಅನುಮಿತಿಗೆ ವ್ಯಾಪಾರ रूप कारण संस्कारी है, व्याप्ति की स्मृति व्यापार रूप कारण नहीं. व्याप्ति की स्मृति ನೋಡಿ ಅಲ್ಲಿ ಅನುಮಿತಿಗೆ ವ್ಯಾಪಾರ ರೂಪ ಹೋವೇಗ, ಕಾರಣ ಸಂಸ್कारी है, ಸಂಸ್ಕಾರ ಐತಲ್ಲಿ. व्याप्ति की स्मृति व्यापार रूप कारण नहीं. ಇವ ಸಂಸ್ಕಾರವೇ ವ್ಯಾಪಾರ ಅಂತ ಹೇಳ್ಯಾನ ಯಾರು? ಧರ್ಮರಾಜ. ಇವರು ಸ್ಮೃತಿ ವ್ಯಾಪಾರ ಅಲ್ಲ, ಕಿಂತು ಸಂಸ್ಕಾರ ಅದಾದ್ಮೇಲೆ ಸಂಸ್ಕಾರವೇ ವ್ಯಾಪಾರ, ವ್ಯಾಪ್ತಿ ಸ್ಮೃತಿ ವ್ಯಾಪಾರ ಅಲ್ಲ. ಎರಡದ ವಿದ್ಯಮಾನಲ್ಲಿ ಎರಡು ಹೇಳಬೇಕಾಗುತ್ತದೆ ಅಂತ ಆಗ್ತದ. ಪರಂತು ಅವ ಎಂತನ ತಾವಿ ಅಲ್ಲಿ ಆದ್ರೂ ಕೂಡ ಎಲ್ಲಿ ಸ್ಮೃತಿ ಸಂಸ್ಕಾರ ದೋನು ಹೈ ವಿದ್ಯಮಾನ ಹೈ ಅಂದ್ಮೇಲೆ ಎರಡೂ ವ್ಯಾಪಾರ ಹೇಳ್ಬೇಕಾಗುತ್ತದೆ ಅಂತ ಅಂದ್ರೆ ಅವ ಅಂದ ಅಲ್ಲಿ ಆದ್ರೂ ಕೂಡ ಅನುಮಿತಿಗೆ ವ್ಯಾಪಾರ ರೂಪ ಕಾರಣ ಸಂಸ್ಕಾರ ಹೀ ಹೈ ಸಂಸ್ಕಾರವೇ ಐತಿ. ಗೊತ್ತಾಯ್ ಈ ಶಬ್ದಗಳು ಬಹಳ ಸಂಸ್ಕಾರವೇ ಐತಿ.
व्याप्ति की स्मृति व्यापार रूप कारण नहीं। व्याप्ति की स्मृति व्यापार रूप कारण नहीं ಕಾಯಿತೆ ನೋಡ್ರಿ ವ್ಯಾಪ್ತಿ ಸ್ಮೃತಿ ವ್ಯಾಪಾರ ರೂಪ ಕಾರಣ नहीं ಯಾಕಂದ್ರೆ ಹೇಳ್ತಾನ जो अनुमिति में व्याप्ति स्मृति को व्यापार रूप कारण माने तो भी ಒಂದು ವೇಳೆ ಅನುಮಿತಿಯಲ್ಲಿ ವ್ಯಾಪ್ತಿ ಸ್ಮೃತಿಗೂ ವ್ಯಾಪಾರ ರೂಪ ಕಾರಣ ಅಂತ ಒಪ್ಪದಾಗಾದರೂ प्रथम स्मृति के कारण संस्कार मान्य होवेगा। प्रथम स्मृति के कारण हाँ मानने होवेगा। पुनः स्मृति में अनुमिति की कारणता माननी या ते दोनों में कारणता की कल्पना गौरव होवेगा। ಎರಡು ಒಪ್ಪಿದ್ರಿ ಅಂದ್ರೆ ಗೌರವ ದೋಷ ಬರ್ತೈತಿ ಅಂತ ನಾವು ಒಂದು ವೇಳೆ ಅನುಮಿತಿಯಲ್ಲಿ ವ್ಯಾಪ್ತಿ ಸ್ಮೃತಿಗೆ ವ್ಯಾಪಾರ ರೂಪ ಕಾರಣ ಒಪ್ಪಿದ್ರಿ ಅಂದ್ರೆ ಮೊದಲ ಸ್ಮೃತಿಯ ಕಾರಣ ಸಂಸ್ಕಾರ ಮಾನನೆ ಒಪ್ಪಬೇಕಾಗುತ್ತದೆ ಮತ್ತು ಪುನಃ ಸ್ಮೃತಿಗೆ ಅನುಮಿತಿದ ಕಾರಣತ ಮಾನನಿ ಯಾತೆ ಒಪ್ಪುದು। ಆದ್ದರಿಂದ ಎರಡರಲ್ಲಿ ಕಾರಣತಾಕಿ ಕಲ್ಪನಾ ಅಲ್ಲಿ ಕಾರಣತಾ ಮಾಡಿಲ್ಲ ಕರ್ಣದ ಕಾರಣತ ಮಾಡಿಲ್ಲ ಅನುಮಿತಿಗೆ ಕಾರಣತಾ ಅನುಮಿತಿಗೆ ಕಾರಣತಾ ಹಾ कारण स्मृति के कारण संस्कार मान्य होवेगा। पुनः स्मृति में अनुमिति की कारणता मानी शिकादिಲ್ಲ ನಿಮಗ ಹಾ ಅವ್ರಿಗೆ ನಿಮಗೆ ಶಿಕಾದಿಲ್ರಿ ಹಾ ನಿಮಗಿದು ಒಂದು ವೇಳೆ ಅನುಮಿತಿಯಲ್ಲಿ ವ್ಯಾಪ್ತಿ ಸ್ಮೃತಿಗೆ ವ್ಯಾಪಾರ ರೂಪ ಕಾರಣ ಒಪ್ಪಿ ಮತ್ತು ಮೊದಲ ಪ್ರಥಮ ಸ್ಮೃತಿಗೆ ಕಾರಣ ಸಂಸ್ಕಾರ ಮಾನ್ಯ ಹೋವೇಗೆ। ಮೊದಲ ಸ್ಮೃತಿಗೆ ಕಾರಣ ಸಂಸ್ಕಾರ ಒಪ್ಪಬೇಕು ಮತ್ತು ಪುನಃ ಸ್ಮೃತಿಯಲ್ಲಿ ಅನುಮಿತಿಗೆ ಕಾರಣತಾ ಒಪ್ಪುವುದು ಮಾನಿನಿ ಅಂದ್ರೆ ಒಪ್ಪಬೇಕು। ಆದ್ದರಿಂದ ಎರಡು ಕಾರಣತಾಕಿ ಅಂದ್ರೆ ಬರ್ತದೆ ಕಾರಣತಾಕಿ ಕಲ್ಪನಾ ಗೌರವ ಹೋವೇಗ ಗೌರವ ದೋಷ ಬರುತ್ತದೆ। ಬಹು ಪದಾರ್ಥ ಸಾಪೇಕ್ಷ उपस्थितिकत्वं गौरव बहु पदार्थ सापेक्ष उपस्थितिकत्वं गौरव बहु पदार्थ सापेक्ष उपस्थितिकत्वं गौरव बहु पदार्थ सापेक्ष उपस्थितिकत्वं गौरव ಅಷ್ಟೇ ಉಪಸ್ಥಿತಿ ಕಥಂ ಎರಡು ಅದಾವಲ್ಲಿ ಹಿಂಗೆ ಒಪ್ಪಿದ್ರೆ ಗೌರವ ದೋಷ ಬರುತ್ತದೆ। ಇಲ್ಲಿ ತನಕ ನೀವು ತಿಳಿದ ಏನ್ರಿ ಧರ್ಮರಾಜ ಭೀಮಾಶಂಕರ್ ಎರಡು ಪದಾರ್ಥಗಳು ಎಲ್ಲಿ ಅನುಮಿತಿ ಸಂಸ್ಕಾರ ಕಾರಣದೇ ಒಪ್ಪಬೇಕೆ ಮತ್ತು ಪುನಃ ಸ್ಮೃತಿನೂ ಕಾರಣತಾ ಒಪ್ಪಿದ್ರೆ ಅಲ್ಲಿ ಆ ಕಾರಣತಾದ ಕಲ್ಪನಾ ಎರಡು ಕಾರಣ कल्पना गौरव दोष होवेगा। और स्मृति के कारण माने जो संस्कार स्मृति के कारण वप्पल पट्टंता ಯಾವ संस्कार जिनको अनुमिति कारणता माने तो स्मृति की कारणता का त्याग करने से लाघव है। स्मृति के कारण माने जो संस्कार जिनको अनुमिति कारणता माने स्मृति ಕಾರಣ ಒಪ್ಪಲ್ಪಟ್ಟಂತ ಯಾವ ಸಂಸ್ಕಾರ ಅದಕ್ಕೆ ಅನುಮಿತಿ ಕಾರಣದ ಒಪ್ಪಿದ್ರೆ ಒಪ್ಪಿ ಸ್ಮೃತಿ ಕಾರಣತಾದು ತ್ಯಾಗ ಸ್ಮೃತಿ ಕಾರಣತಾದು ನಾವು ತ್ಯಾಗ ಮಾಡಿದ್ರೆ ಲಾಘವಾಗ್ತದ। ಎರಡು ಒಪ್ಪಿದ್ರೆ ಗೌರವ ದೋಷ ಆ ಸ್ಮೃತಿ ಕಾರಣತಾ ನಾವು ತ್ಯಾಗ ಮಾಡಿದೆವು ಅಂದ್ರೆ ಒಂದೇ ಉಳಿತು ಲಾಘವಾಯ್ತು ರೀತಿಯಲ್ಲಿ ತ್ಯಾಗ ಲಾಘವೈ ತ್ಯಾಗ ಮಾಡೋಣದ್ರಿಂದ ಕರ್ಣೇಶೆ ಲಾಘವೈ। इस रीति से व्याप्ति का अनुभव करना व्याप्ति का संस्कार व्यापार अनुमिति फल है।
अनुमिति पद। ये वेदांत परिभाषादि अद्वैत ग्रंथन की रीति है। वेदांत परिभाषादि अद्वैत ग्रंथन की रीति न्याय की न्यायी परामर्श अनुमिति का करण नहीं इष्टे ನ್ಯಾಯಿಕ ಗ್ರಂಥೆ ಇವ ಪರಾಮರ್ಶ ಒಪ್ಪಿಲ್ಲ. ಅವನು ಸಂಸ್ಕಾರ ವ್ಯಾಪಾರ ಸ್ಮೃತಿ ವ್ಯಾಪಾರ ಅಲ್ಲ. ಯಾಕ ಸ್ಮೃತಿ ಆದ್ರೂ ಕೂಡ ಸಂಸ್ಕಾರ ಹಂಗೆ ಆದಾದ ಮೇಲೆ ಆ ಸಂಸ್ಕಾರವೇ ಕಾರಣ ಹೊರತಾಗಿ ಸ್ಮೃತಿ ವ್ಯಾಪ್ತಿ ಸ್ಮೃತಿ ವ್ಯಾಪಾರ ಅಲ್ಲ. अनुमिति ಈಗ व्याप्ति की स्मृति की व्यापारता संस्कार की अव्यापारता. ಈಗೇನು ಹೇಳ್ತಾರ ಅವ ಏನ್ ಹೇಳ್ಯಾನ ವ್ಯಾಪ್ತಿ ಸ್ಮೃತಿ ವ್ಯಾಪಾರता ಇಲ್ಲ संस्कार की व्यापारता ಆದ್ರೂ संस्कार की अव्यापारता व्याप्ति की स्मृति की व्यापारता. हाँ ये अड़िंग और जो संस्कारों को अनुमिति का व्यापार नहीं माने और व्याप्ति स्मृति को व्यापार माने तो भी सिद्धांत की हानि नहीं. सिद्धांत की ಏನು ಹಾನಿ ಆಗ್ತದ ಹಿಂಗೆ ಒಪ್ಪಿದರೆ ಏನು ಹಾನಿ ಆಗೋದಿಲ್ಲ ಅಂತ ಅವರು ಅಂದಾಗ. यद्यपि वेदांत परिभाषादि ग्रंथन से विरोध है. ಅವನಿಗೆ ವಿರೋಧ ಆಗ್ತಿರಲ್ಲ. ವಿರೋಧ ಇಲ್ಲ ಅಂತ ಹಿಂಗ್ ಒಪ್ಪಿದ್ರು ಕೂಡ ಏನು ವಿರೋಧ ಬರಲ್ಲ. ಆದ್ರೂ ವೇದಾಂತ ಪರಿಭಾಷಾ ಗ್ರಂಥ ಧರ್ಮರಾಜರಿಗೂ ವಿರೋಧ ಹೋಗುತ್ತದೆ. ವಿರೋಧ ಇತ್ತು ತಥಾಪಿ ಈಗ ಹೋದ್ರೆ ಹೋಗಲ್ದಕ್ಕೆ ಏನು ಅವ್ನಿಗೆ ವಿರೋಧ ಹೋದ್ರೆ ಏನಾಗ್ತದ? ವೇದಾಂತಿನಿ ಅಲ್ಲ ಅದ್ವೈತಿನಿ ಅಲ್ಲ ಮತ್ತೆ ಅವನಿಗೆ ವಿರೋಧ ಹೋದ್ರೆ ನಿಮ್ಗೆ ಏನಾಗ್ತದ? ತಥಾಪಿ युक्ति से अर्थ निर्णय करने थे युक्तिಯಿಂದ ಅರ್ಥವನ್ನು ನಿರ್ಣಯ ಮಾಡುವಾಗ ಆಧುನಿಕ ಗ್ರಂಥಕ್ಕೆ ವಿರೋಧ से हानि नहीं. ಯುಕ್ತಿಯಿಂದ ಅರ್ಥವನ್ನು ನಿರ್ಣಯ ಮಾಡುವಾಗ ಆಧುನಿಕ ಗ್ರಂಥ ಅಂದ್ರೆ ಧರ್ಮರಾಜ ದೊರೆಂದ್ರ ಇವನಿಗೆ ವಿರೋಧ ಹೋದ್ರೆ ಏನು ಹಾನಿ ಆಗಲ್ಲ. ಹಾ ಹಾ ಆಧುನಿಕ ಅಂದ್ರೆ ಅವ 1700 ಅವನ ಅವತಾರ 1700 ಅದ. किंतु मत हानि ಎಲ್ಲಿ ಆಗ್ತದ? हानि ಯಾವಾಗ ಆಗ್ತದೆ ನಿಮ್ದು? श्रुति स्मृति के विरोध से अथवा अद्वैत सिद्धांत विरोध से. ಎಲ್ಲ ಸಿದ್ಧಾಂತ ಅದ पण ಅದ್ವೈತ ಸಿದ್ಧಾಂತ ಅಲ್ಲ ಅದು. ಅವ ಹೇಳುದು ರೀತಿ ಅದ್ವೈತ ಸಿದ್ಧಾಂತ ಅನುಸಾರ ಇಲ್ಲ. किंतु ಶ್ರುತಿಗೆ ಸ್ಮೃತಿಗೆ ವಿರೋಧ ಹೋಗಬಾರ್ದು. ಆಧುನಿಕ ಗ್ರಂಥಕ್ಕೆ ವಿರೋಧ ಹೋಗಿದ್ರೆ ಏನು ಹಾನಿ ಇಲ್ಲ. किंतु ವಿರೋಧ ಶ್ರುತಿ ಸ್ಮೃತಿಗೆ ವಿರೋಧ ಹೋಗಬಾರದು. ಅದರಂತೆ ಅದ್ವೈತ ಸಿದ್ಧಾಂತ से विरोध हानि होवे है. ಈಗ अनुमिति का व्यापार रूप कारण स्मृति है अथवा संस्कार है. इस अर्थ में श्रुति स्मृति उदासीन है. अनुमिति की व्यापार रूप कारण स्मृति आईतो अथवा संस्कार आईतो. इस अर्थ में श्रुति स्मृति उदासीन है. हाँ ಯಾವಾದರೂ ತೋರಿ ಇದರ ಇದುವೇ ಯೋಗ್ಯ ಅಂತ ಹಿಂಗ ಶ್ರುತಿ ಸ್ಮೃತಿಯ ಆಗ್ರಹ ಇಲ್ಲ. ಹಾ सिद्धांत भी उदासीन है. सिद्धांतनु अद्वैत सिद्धांतनु उदासीन ऐतिहाते व्याप्ति स्मृति को व्यापारता करने में विरोध नहीं. व्याप्ति स्मृति की संस्कार कला व्याप्ति स्मृति को व्यापारता करने में विरोध नहीं. उल्टी साधक युक्ति है. उल्टा ಅದಕ್ಕೆ ಒಂದು ಸಾಧಕ ಯುಕ್ತಿ ಐತಿ. ಅವನಿಗೆ ಏನು ಹೇಳಕ ವ್ಯಾಪ್ತಿ ಸ್ಮೃತಿವೇ ವ್ಯಾಪಾರದ ವ್ಯಾಪ್ತಿ ಸ್ಮೃತಿನೇ ವ್ಯಾಪಾರದ ವಿರೋಧ नहीं. ಉಲ್ಟಾ ನಾವು ವ್ಯಾಪಾರ ಸ್ಮೃತಿಗೆ ಒಪ್ಪೋಣದಿಂದ ನಿಮಗ ಕಾರಣ ಯುಕ್ತಿಗಳನ್ನು ನಿಮ್ಗೆ ಹೇಳುತ್ತೇವೆ. ಯಾಕಂದ್ರೆ ಕಾಯಿತೆ जो व्याप्ति के संस्कारों को अनुमिति का कारण कहे तो ಒಂದು ವೇಳೆ ಈಗ ಅವನು ಒಂದು ವೇಳೆ ಸಂಸ್ಕಾರವೇ ಅವನು ಹೇಳ್ಯಾನ. ಒಂದು ವೇಳೆ ವ್ಯಾಪ್ತಿಯ ಸಂಸ್ಕಾರಕ್ಕೆ
जो व्याप्ति के संस्कारों को अनुमिति का कारण कहे तो व्याप्ति संस्कार के अनुमिति ಕಾರಣ ಅವ ಹೇಳ್ಯಾನಲ್ಲ ವ್ಯಾಪ್ತಿ ಸಂಸ್ಕಾರವೇ ಅನುಮಿತಿಗೆ ಕಾರಣ ಅಂತ ಹೇಳ್ಯಾನ. ಒಂದು ವೇಳೆ ಆ ಅನುಮಿತಿಗೆ ವ್ಯಾಪ್ತಿ ಸಂಸ್ಕಾರವೇ ಕಾರಣ ಅಂತ ಹೇಳಿದ್ದಾದ್ರೆ ಕಹೆ तो अनु उद्बुद्ध संस्कार से अनुमिति होवे. अनु उद्बुद्ध ಸಂಸ್ಕಾರಗಳಿಂದ ಅನುಮಿತಿ ಸಂಸ್ಕಾರ ಅಂದ್ರೆ ಏನು? ಅನು ಉದ್ಭುತ ಸಂಸ್ಕಾರದಿಂದ ಸ್ಮೃತಿ ಆಗ್ತದ. ಅನು ಉದ್ಭುತ ಪ್ರಕಟ ಅಪ್ರಕಟ. ಹೌದು, ಅನು ಉದ್ಭುತ ಸಂಸ್ಕಾರಗಳಿಂದ ಸ್ಮೃತಿ ಆಗ್ತದ. ಅನು ಉದ್ಭುತ ಅಲ್ಲ, ಎಷ್ಟೋ ಒಳಗದಾವು ನಮ್ಮಲ್ಲಿ ಅನು ಉದ್ಭುತ. ಅದಕ್ಕೆ ನಾವು ಉದ್ಭುತ ಯಾಕೆ ಇಟ್ಟಿದೆವು? ಸ್ಮೃತಿ ಲಕ್ಷಣದಾಗ ಉದ್ಭೂತ ಯಾಕೆ ಇಟ್ಟಿದೆವು ಪದ ಅಂತಂದ್ರೆ ಯಾವಾಗಲೂ ಸ್ಮೃತಿ ಆಗಬೇಡದು. ಅನು ಉದ್ಭುತ ಸಂಸ್ಕಾರಗಳೆಂದರೆ ಜರ ಸ್ಮೃತಿ ಆಗ್ಲಿಕ್ಕತ್ತ ನಮ್ಮಂದ್ರೆ ಹುಚ್ಚ ಹಿಡಿತೈತಿ. ಸಾರ್ಕ ಸ್ಮೃತಿನೇ ನಿಮ್ಗೆ ಆಗ್ಲಿಕ್ಕೆ ತುಂಬ್ಯಾವ. पण ಅವುಗಳಿಂದ ಜರ ನಮ್ಗೆ ಹೆಚ್ಚಾಗಿ ಯಾವಾಗಲೂ ಸುಮ್ಕೆ ನಮ್ ಬರ್ಲಿಕ್ಕತ್ತ ನಿಮ್ಗೆ ಕುತ್ತಲ್ಲಿ ಸಾರ್ಕಾನೆ ಅಂದ್ರೆ ನಿಮ್ಗೆ ಒಂದ್ ಪ್ರಕಾರದು ಭ್ರಮ ಆಗಿ ಹುಚ್ಚಿಡಿತದ್ರಿ. ನಿಮ್ ಮನಸ್ಸ ಸಾರ್ಕ ನೀವು ಒಂದೊಂದಲ್ಲಿ ಕುತ್ತಲ್ಲಿ ಒಂದ್ ಅರ್ಧ ತಾಸು ಸಾರ್ಕ ಸುಮ್ಮ ಅಲ್ಲಿದು ಎಲ್ಲಿದು ವಿಚಾರ ಮಾಡ್ಲಿಕ್ಕೆ ಅಂದ್ರೆ ಒಮ್ಮೆ ಜಲ್ದಿ ಮಿಡ್ತದೆ. ನೀವು ಸುಮ್ ಕುಂತಾನ पण ಒಂದ್ ಅರ್ಧ ತಾಸ್ದಾಗ ವಿಚಾರ ಮಾಡ್ಲಕತ್ತಾನ. ಅದೇನ್ ಫಲ ಇಲ್ಲ ಬಿಲ್ಲ, पण ವಿಚಾರದ್ರ ತಲೆಯಾಗ ಹೊಂದಿಲ್ಕತ್ತು ಸುಮ್ಕೆ ಅಂದ್ರ ಹೇಳಿದ್ರೆ ನಮ್ಗೆ ಒಮ್ಮೆ ಮಿಡ್ತದ ಆತದಿಲ್ಲ. ಹಂಗ ಅನು ಉದ್ಭುತ ಸಂಸ್ಕಾರದಿಂದ ಒಂದ ವೇಳೆ ನೋಡಿ ಅನು ಉದ್ಭುತ संस्कार से अनुमिति होवे तो अनुमिति संस्कार पर्वत में धूम के प्रत्यक्ष ज्ञान विना भी सदा ये अनुमिति हुई चाहिए. ಆಗ್ಬೇಕಾಗಿತ್ತು ಸಂಸ್ಕಾರ ಉದ್ಭುತ ಬೇಕು, ಪ್ರಕಟ ಅಲ್ಲಿ ಹೋದ್ಕೊಳ್ಳಿ ಅವನಿಗೆ ಉದ್ಭುತ ಸಂಸ್ಕಾರ ಆಯ್ತು. ಹೌದಲ್ಲ? ಅಂದ್ರೇನೆ ಅವನಿಗೆ ಆ ಅವಿನಾಭಾವ ಸಂಬಂಧದ ಸಂಸ್ಕಾರ ಉದ್ಭುತ ಆದ್ರೆ ಹೊಗೆ ನೋಡಿನೇ ಅನುಮಿತಿ ಆಯಿತು. ಒಂದು ವೇಳೆ ಉದ್ಭುತ ಸಂಸ್ಕಾರದಿಂದ ಅನುಮಿತಿ ಅಂದ್ರೆ ಪರ್ವತದಲ್ಲಿ ಹೊಗೆಯ ಪ್ರತ್ಯಕ್ಷ ಜ್ಞಾನ ಇಲ್ಲದಿದ್ರು ಆಗ್ಬೇಕು. ಆಗ್ಬೇಕು. ಸದಾ ಈ ಅನುಮಿತಿ ಹುಯಿಚಾಯಿಯೇ, ಸದಾ ಯಾವಾಗಲೂ ಅನುಮಿತಿ ಆಗ್ಬೇಕಾಗಿತ್ತು. ಯಾತೆ ಉದ್ಭುತ ಸಂಸ್ಕಾರ ಅನುಮಿತಿಗೆ ಹೇತು ಮಾನ್ಯ ಹೋವೆ. ಆದ್ರಿಂದ ಉದ್ಭುತ ಸಂಸ್ಕಾರ ಅನುಮಿತಿ ಕಾರಣ ಅಂತ ಹೇಳ್ಬೇಕಾಗುತ್ತದೆ. ಅದಕ್ಕೆ ಅನುಭೂತ ಅಂದ್ರೆ ಯಾವಾಗಲೂ ಸ್ಮೃತಿ ಆಗ್ಬೇಕು, ಅಥವಾ ಅಲ್ಲಿ ಹೋಗಿ ನೋಡ್ಲಾರ್ದಿದ್ರು ಕೂಡ ಇವನಿಗೆ ಆಗ್ಬೇಕು. ಹಿಂಗ ಆಗ್ತದೇನರೆ ಅದಕ್ಕೆ ನಾವು ಉದ್ಭೂತ ಸಂಸ್ಕಾರ ಅನುಮಿತಿಗೆ ಹೇತು ಮಾನ್ಯ ಒಪ್ಪಬೇಕಾಗುತ್ತದೆ. ಉದ್ಭೂತ ಸಂಸ್ಕಾರ ಅಂತೆ ಈ ಸ್ಮೃತಿ ಹೋವೆ. ಉದ್ಭೂತ ಸಂಸ್ಕಾರ ಅಂತೆ ಈ ಸ್ಮೃತಿ ಹೋವೆ. ಅದಕ್ಕೆ ಸ್ಮೃತಿ ಲಕ್ಷಣ ಉದ್ಭೂತ ಸಂಸ್ಕಾರ उद्भूत संस्कार मात्र जन्य ज्ञान स्मृति कहे है. विचार सागर 471 अंक हो गया. टिप्पणी अटो 3 से 4 अंक हो गया. अंक 471 ज्ञान टिप्पणी अटो 3 से 4 5 अंक 5 अंक 471 71 ನೀವೇನು ಬರ್ದಿರೇನು? 471 ಅಂಕ 6ನೇ ತರಂಗಗಳ ಶುರುವಾತಿಗೆ ಅದು 6ನೇ ತರಂಗಗಳು. ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ ಸ್ಮೃತಿ ಕೈ. ಬರೇ ಜ್ಞಾನ ಇಷ್ಟೇ ಇಟ್ಟೆವು. ಅಭಿಜ್ಞಾ ಪ್ರತ್ಯಕ್ಷ ಜ್ಞಾನ ಅದಿಲ್ಲ. ಜ್ಞಾನ ಅಭಿಜ್ಞಾ ಪ್ರತ್ಯಕ್ಷ ಏನ್ ಬೇಕ್ರಿ? 471 ಹೌದು. ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ स्मृति. ज्ञान अंदर अभिज्ञा जो प्रत्यक्ष दो है, एक प्रत्यभिज्ञा ज्ञान है, एक अभिज्ञा प्रत्यक्ष ज्ञान है. ज्ञान अंदर अभिज्ञा प्रत्यक्ष ऐतेनिಲ್ಲ, परंतु ಅದು ಸಂಸ್ಕಾರ ಜನ್ಯ ಇಲ್ಲ. ಸಂಸ್ಕಾರ ಜನ್ಯ ಐತೇನು? ಸಂಸ್ಕಾರ ಜನ್ಯ ಇಲ್ಲ.
ಸಂಸ್ಕಾರ ಜನ್ಯ ಇಷ್ಟೇ ಇಟ್ಟರಿ ಅಂದ್ರ ಮುಂದೆ ನಾವು ಅನೇಕ ಸಂಸ್ಕಾರಗಳವ. ಅದಕ್ಕೆ ನಾವು ಮಾತ್ರ ಪದ ಇಟ್ಟಿದ್ದೇವೆ. ಮಾತ್ರ ಅಷ್ಟೇ ಅಭಿಜ್ಞ ಪ್ರತಿಭಿಜ್ಞಕ್ಕೆ ಅಷ್ಟಕ್ಕೆ ಹೋಗ್ತದ ಅದು, ಹೌದಿಲ್ಲ. ಬಟ್ ನಾವು ಉದ್ಭೂತಿ ಇಡ್ಲಿಲ್ಲ ಅಂದ್ರ ಯಾವಾಗಲೂ ಸ್ಮೃತಿ ಆಗ್ಲಿಕ್ಕೆ ಬೇಕು. ಎಷ್ಟೋ ಅದ ಒಳಗ ಅನುದ್ಭೂತ ಸಂಸ್ಕಾರ ಅವುಗಳಿಂದ ಯಾವಾಗಲೂ ಸ್ಮೃತಿನೇ ಆಗ್ಬೇಕು, ಒಟ್ಟ ಬಂದೇ ಆಗ್ಬಾರ್ದು. ಚಾಲುನೇ ಅವು ಹುಚ್ಚಾರ ತಿರುಗಾಡ್ತಾರೆ, ಮಾತಾಡ್ತಾರೆ ನೋಡಿ. ಹಂಗ ಹುಚ್ಚಾಗಿ ಹೋಗ್ತದ. ಅನೇಕ ಸಾರಿ ಹಿಂಗ್ ಸಾರ್ಕ ವಿಚಾರ ಮಾಡಿ ಒಮ್ಮೆ ಆ ಬುದ್ಧಿಯಲ್ಲಿ ಏನು ಅಲ್ಲ, ಈಗ ನಾವು ಬಟನ್ ಹೊಡೆದ ಒಂದು ಲೈಟ್ ಹತ್ತದ, ಅದು ಒಮ್ಮೆ ಬಟನ್ ಹತ್ಲತ್ತಂತಾನೆ ಹತ್ತಲ್ಕತ್ತಂದ್ರೆ ಏನ್ ಮಾಡ್ತೀರಿ? ಲೂಸ್ ಆಗಿಬಿಡ್ತದ ನೋಡ್ರಿ, ಸಾರ್ಕ ಹತ್ತಲ್ಕತ್ತೆ, ಹೌದಿಲ್ಲ. ಹಂಗ ಬುದ್ಧಿ ಮೇಲೆ ಒಂದು ತಾವ ಹಾರ್ತು. ಅದು ಹಾ 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 ಅದು ಹೇಳ್ಯಾರ ಅವ್ರು. ಇದೆಲ್ಲ ಅಂತೂ ಯಾವಾಗಲೂ ಜರ ಕದಾಚಿತ್ ನಮ್ಗ ಸ್ಮೃತಿನೇ ಆಗ್ತಿತ್ತಪ್ಪ ಅಂದ್ರ ಅವಾಗ ಅವನಿಗೆ ಆ ಬುದ್ಧಿಯಲ್ಲಿ ತಾಪ ಹಾರಿಬಿಡ್ತಾವ. ಬುದ್ಧಿಯಲ್ಲಿ ಈಗ ನಿಮ್ ಕಂಟ್ರೋಲ್ದಾಗ ತಾಪ ಐತಿ, ಬೇಡ ಬೇಡ ವಿಜ್ಞಾನ ಮಾಡೋದಿಲ್ಲ, ಸುಮ್ ಕುಂತ್ರಿ. ಹಂಗ ಆಗಲೇ ಹೆಂಗ ಒಮ್ಮ ಮೂಳ್ಯದ ಆಪರೇಷನ್ ಆಯ್ತು ಅಂದ್ರ ಈಗ ನಾವು ಇಲ್ಲಿ ಈಗ ಸಂಡಾಸ್ ಬಂದ ತಿಳ್ಕೊರಿ. ಈಗ ನಾವು ಅಲ್ಲಿ ವಿನಾಯಕನ ಕೋಲಿಗೆ ತನಕ ಹೋಗ್ಬೋದು, ಅವರು ನಮ್ಮ ರೂಮ್ಗೆ ಹೋಗಲ್ಲ. ಅವ್ರಿಗೆ ಹಿಡಿಯೋ ತಾಕತ್ತೇ ಇರಲ್ಲ, ಹೌದಿಲ್ಲ. ಇದು ಭೀಮನಾಯಕ ಅವರಿಗೆ ಆ ಶಕ್ತಿನೇ ಇರಲ್ಲ. ಅಪೂರ್ಣ ನಿಮ್ಗೆ ಅದು ಏನ್ ಇದು ಹಾಕ್ಯಾರ ಮೊದಲೇ. ಅದು ಮೊದಲೇ ಪರಮಾತ್ಮ ಏನ್ ಮಾಡಂತ ಇಲೆಕ್ಟ್ರಿಕ್ ನೋಡಿ ಎಷ್ಟು ಮಾಡನ್ ಚಂದ, ಎಷ್ಟು ಮಾಡನ್. ಚಿತ್ರೆ ಉದ್ಭೂತ ಸಂಸ್ಕಾರ ಅನುಮಿತಿಗೆ ಹೇತು ಮಾನ್ಯವಾಗಿ ಉದ್ಭೂತ ಸಂಸ್ಕಾರ ಅಂತೆ ಈ ಸ್ಮೃತಿ ಹೋವೆ. ನೋಡಿ, ಉದ್ಭೂತ ಸಂಸ್ಕಾರದಿಂದ್ರೇನೆ ಸ್ಮೃತಿ ಆಗುತ್ತದೆ. ಹಿಂಗ ಇದೊಂದು ನಿಯಮದ ಯಾತೆ ಜಹಾ ಅನುಮಿತಿ ಕಿ ಸಾಮಗ್ರಿ ಯಾವುದು? ಸಂಸ್ಕಾರ. ತಾ ನಿಯಮ ते स्मृति की भी सामग्री है. शीतल मिला अनुमिति की ಉದ್ಭೂತ ಸಂಸ್ಕಾರ ಅಂತೆ ಈ ಸ್ಮೃತಿ ಹೋವೆ, ಇದೊಂದು ನಿಯಮ. ಆದ್ರಿಂದ ಎಲ್ಲಿ ಅನುಮಿತಿಗೆ ಸಾಮಗ್ರಿ ಸಂಸ್ಕಾರ, ಅಲ್ಲಿ ನಿಯಮದಿಂದ ಸ್ಮೃತಿಗಾದ್ರೂ ಕೂಡ ಸಾಮಗ್ರಿ ಸಂಸ್ಕಾರ ಅದ. ಎಲ್ಲಿ ಅದು ಯಾಕೆ ತೆಗೆದು ಜರುತ್ತಿಲ್ಲ, ನೇಮ್ ಇದು ಬರ್ಕೋಬೇಕಾಗಲ್ಲ. ಇದು ನೇಮ್ನೇ ಅದ. ಉದ್ಭೂತ ಸಂಸ್ಕಾರದಿಂದಲೇನೆ ಸ್ಮೃತಿ ಆಗುತ್ತದೆ, ಇದು ನಿಯಮ. ಆದ್ರಿಂದ ಎಲ್ಲಿ ಅನುಮಿತಿ ಸಾಮಗ್ರಿ ಇರುವುದೋ, ಅನುಮಿತಿಗೆ ಸಾಮಗ್ರಿ ಅಂದ್ರೆ ಸಂಸ್ಕಾರ, ಅಲ್ಲಿ ನಿಯಮದಿಂದ ಸ್ಮೃತಿಗಾದ್ರೂ ಕೂಡ ಸಾಮಗ್ರಿ ಇರುತ್ತದೆ. ಅಂದ್ರೆ ಅನುಮಿತಿ, ಸ್ಮೃತಿ, ಸಾಮಗ್ರಿ, ಸಂಸ್ಕಾರ ಒಂದೇ. ಅನುಮಿತಿಗನು ಸಾಮಗ್ರಿ ಸಂಸ್ಕಾರ, ಸ್ಮೃತಿಗನು ಸಾಮಗ್ರಿ ಒಂದೇ. ಎರಡು ಕಾರಣ, ಎರಡು ಕಾರ್ಯ. ಅನುಮಿತಿ, ಸ್ಮೃತಿ, संस्कार वंदे या डुक, इसलिए दोनों की सामग्री, दोनों की स्मृति की अनुमिति की, दोनों के अंदर स्मृति की अनुमिति की सामग्री. हाँ, ಈಗ ಹೇಳ್ಯಾರಲ್ಲ ಮ್ಯಾಲೆ ಬರ್ಕೊಳ್ಳೋದನ್ನ ಜರುತ್ತಿಲ್ಲ ಬರ್ಕೊಂಡು. अनुमिति की सामग्री, स्मृति की सामग्री, ಅದೇ दोनों की ಅಂದ್ರೆ ಮ್ಯಾಲೆ ಹೇಳುವುದೇ, ಬರ್ಕೊಳ್ಳೋದನ್ನ ಜರುತ್ತಿಲ್ಲ.
ನಾವು ಸುಮ್ಮನೆ ನಿಮ್ಗೆ ನೆನಪು ಸ್ಮೃತಿಕಿ ಅನುಮಿತಿಕಿ ಸಾಮಗ್ರಿ ಇಲ್ಲಿ ಬರ್ಕೊಳ್ಳೋದು ನಿಮ್ಗೆ ತಿಳಿಕ ಏಕ ಹೋನೈತೆ ಹೋನೈತಿ ಅದ ಏಕ ಹೋನೈತೆ ಏಕ ಬರ್ಕೊಂಡ್ರೆ ಅಂದ್ರೆ ನಿಮ್ ಲೈ ತಿಳಿತಾವ ಹೋನೈತೆ ಒಂದೇ ಇರೋಣದ್ರದಿಂದ ಏಕ ಹೋನೈತಿ ಅದಲ್ಲ ಅದ್ರ ಮುಂದೊಂದು ನಿಮ್ ತಿಳಿಲ್ಕ ಪ್ರಥಮ್ ಬರ್ಕೋರಿ ಪ್ರಥಮ್ ನೀವು ಬರ್ದಿರಿ ಪ್ರಥಮ್ ಹೋನೈತಿ ಕೌನ್ಸ ಅದ್ ನಡ್ಬರ್ಕ ಹಾ ಹೋನೈತಿ ಅದು ಏಕರ ಸಾಮಗ್ರಿ ಏಕ ಹೋನೈತಿ ಒಂದಿರೋಣದ್ರದಿಂದ ಅನುಮಿತಿಗಿನೂ ಸಾಮಗ್ರಿ ಸಂಸ್ಕಾರವೇ ಸ್ಮೃತಿಗಿನೂ ಸಾಮಗ್ರಿ ಸಂಸ್ಕಾರ ಎರಡಕ್ಕ ಒಂದೇ ಸಾಮಗ್ರಿ ಇರೋಣದ್ರದಿಂದ ಮೊದಲ ಅನುಮಿತಿಗೆ ಸಾಮಗ್ರಿ ಸಂಸ್ಕಾರ ಸ್ಮೃತಿಗೆ ಸಾಮಗ್ರಿ ಸಂಸ್ಕಾರ ಎರಡಕ್ಕ ಒಂದೇ ಸಾಮಗ್ರಿ ಇರೋಣ ಮೊದಲ ನಿನಗ ಯಾವಾಗ ಜ್ಞಾನ ಆಯ್ತು ಅಂತ ಧರ್ಮರಾಜಗೆ ಕೇಳಬೇಕು ಅಂತಾರೆ ಇವರು ಏನು ಸ್ಮೃತಿ ಆಯ್ತು ಏನ್ ನಿನಗ ಅನುಮಿತಿ ಆಯ್ತು ಅಲ್ಲ ಅವರು ಧರ್ಮರಾಜ ನಿನಗೆ ಕೇಳ್ತೇವು ಸಂಸ್ಕಾರ ಸ್ಮೃತಿಗೂ ಸಂಸ್ಕಾರ ಅನುಮಿತಿಗೂ ಸಂಸ್ಕಾರ ಹಿಂಗೆ ಹೇಳಿದ್ಮೇಲೆ ಎರಡಕ್ಕೂ ಒಂದೇ ಸಂಸ್ಕಾರ ಕಾರಣ ಇದ್ದಾಗ ಮೊದಲು ಯಾವಾಗ ಆಗ್ತದೆ ಸ್ಮೃತಿ ಆಗ್ತದ ಅನುಮಿತಿ ಆಗ್ತದೋ ಅಂತ ಹಿಂಗೆ ಕೇಳ್ಬೇಕಂತಾರೆ ಇವರು ತಿಳಿ ನಿಮ್ಗ कौन सा ज्ञान होवे ये धर्मराज को पूछना चाहिए ನಿಮ್ಗ ಧರ್ಮರಾಜ ಕೂತು ನಾವು ಕೇಳಬೇಕು ಧರ್ಮರಾಜರು ಅಂತಾರ ಸ್ಮೃತಿ ಜ್ಞಾನ ಅಲ್ಲ ಅನುಮಿತಿ ಜ್ಞಾನ ಪ್ರತಿ ಸ್ಮೃತಿ ಜ್ಞಾನಕ್ಕ ನೋಡ್ರಿ ಸ್ಮೃತಿ ಜ್ಞಾನಕ್ಕ ಅನುಮಿತಿ ಜ್ಞಾನ ಪ್ರತಿಬಂಧಕ ಮಾಡ್ತು ಅದಕ್ಕೆ ಅನುಮಿತಿನೇ ಆಗ್ತದ ಸ್ಮೃತಿ ಜ್ಞಾನಕ್ಕ ಅನುಮಿತಿ ಜ್ಞಾನ ಪ್ರತಿಬಂಧಕ ಮಾಡ್ತು ಆದ್ರಿಂದ ಅನುಮಿತಿನೇ ಆಗ್ತದ ಸ್ಮೃತಿ ಆಗಲ್ಲ ಅಂತ ಧರ್ಮರಾಜಕ್ಕೂ ಪೂछना चाहिए ಧರ್ಮರಾಜಕ್ಕೂ ಕೇಳಬೇಕು ಧರ್ಮರಾಜ ಏನಂತಾನ ಸ್ಮೃತಿ ಜ್ಞಾನಕ್ಕ ಆ ಅನುಮಿತಿ ಜ್ಞಾನ ಪ್ರತಿಬಂಧಕ ಮುಂದೆ ಹೇಳ್ತಾರ ಅವ್ರೀಗ ಪ್ರತಿಬದ್ಧ ಅಂದ್ರೇನೆ ಸಾಯುವುದು ಮುಂದೆ ಪ್ರತಿಬಂಧಕ ಶಬ್ದ ಈ ಮುಂದಿನ ಲೈನ್ ಬರ್ತಾವ ನೀವು ಪ್ರತಿಬದ್ಧ ಅಂದ್ರೆ ಮರಣಾರ ಸಾಯುವುದು ಪ್ರತಿಬಂಧಕದ ಪ್ರತಿಬದ್ಧ ಒಂದು ಶಬ್ದಗಳ ಮುಂದೆ ಅಂದ್ರೆ ನೀವು ಅಲ್ಲಿ ಏನ್ ತಿಳ್ಕೋಬೇಕು ಪ್ರತಿಬದ್ಧ ಅಂದ್ರೆ ಮರಣಾರ ಅಂದ್ರೆ ಸಾಯುವುದು ಪ್ರತಿಬಂಧಕ ಅಂದ್ರೆ ನಾಶ ಮಾಡುವುದು ठीक है ये ओत नोट ये धर्मराज को पूछना चाहिए ಮೊದಲು ನಿನಗೆ ಯಾವ ಜ್ಞಾನ ಆಯ್ತು ಅನುಮಿತಿ ಆಯ್ತು ಏನು ಸ್ಮೃತಿ ಆಯ್ತು ಅವ ಏನಂತಾನ ನಿಮಗೆ ಮೊದಲೇ ಅದು ಹೇಳ್ದ ಅವನು ಕೇಳ್ಬೇಕನ್ನ ಅವಂದೇ ನಿಮ್ಗೆ ಹೇಳ್ದ ಆದ್ರೂ ಮೊದಲು ಏನಾಯ್ತು ಅನುಮಿತಿನೇ ಆಯ್ತು ಯಾರಂಗ ಅನುಮಿತಿ ಹೆಂಗಾಯ್ತು ಅಂದ್ರ ಸ್ಮೃತಿ ಜ್ಞಾನಕ್ಕ ಅನುಮಿತಿ ಜ್ಞಾನ ಪ್ರತಿಬಂಧಕ ಮಾಡ ಪ್ರತಿಬಂಧಕ ಪರಸ್ಪರ ನೋಡ್ರಿ पूछना चाहिए परस्पर प्रतिबद्धता और प्रतिबंधकता माने ನೋಡ್ರಿ ಪರಸ್ಪರ ಒಂದಕ್ಕೊಂದು ಪರಸ್ಪರ ಅಂದ್ರ ಒಂದಕ್ಕೊಂದು ಪ್ರತಿಬದ್ಧತಾ ಸ್ಮೃತಿ ಜ್ಞಾನ ಪ್ರತಿಬಂಧಕತಾ ಅಂದ್ರ ಅನುಮಿತಿ ಜ್ಞಾನ ಹಿಂಗ ಒಪ್ಪಿದ್ರ ನೀನು ಪರಸ್ಪರ ಅದಕ್ಕಿದು ಇದಕ್ಕದು ಹಿಂಗ ನೀ ಪರಸ್ಪರ ಒಪ್ಪಿದ್ರೆ ನಿನ್ ಮ್ಯಾಲ ಗೌರವ ದೋಷ ಬರ್ತದ ಪರಸ್ಪರ ಪ್ರತಿಬದ್ಧತಾ ಅಂದ್ರೆ ನಿಮ್ಗೆ ತಿಳಿತೇನು ಯಾನು ಪ್ರತಿಬದ್ಧತಾ ಅಂದ್ರ ನಾಶ ಹೋಣಾರ ಪ್ರತಿಬಂಧಕ ನಾಶ ಕರ್ನಾರ ಈಗ ಅದಕ್ಕೆ ನಿಮ್ಗ ಪುನಃ ಹೇಳಕತ್ತಿದ್ದೀನಿ ಪ್ರತಿಬದ್ಧತಾ ನಾವು ಅದು ಮರಾಠಿ ಒಳಗ ಮರಣಾರ ಸಾಯುವುದು
ನಾಶ ಆಗುವುದು. ಪ್ರತಿಬಂಧಕತ ಅಂದ್ರೇನೆ ನಾಶ ಮಾಡುವುದು ಕರ್ಣಾರ. ಹಿಂಗ್ ಪರಸ್ಪರನಿ ಅದಕ್ಕೆ ಇದಕ್ಕೂ ಹಿಂಗ್ ಒಪ್ಪಿದೆ ಅಂದ್ರೆ ಗೌರವ ದೋಷ ಬರ್ತೈತಿ ಅಂತ ಇವ್ರು ಹೇಳಿದ್ರು. परस्पर प्रतिबद्धता और प्रतिबंधकता माने तो गौरव दोष होगा. ಹಿಂಗ್ ಒಪ್ಪಿದೆ ಅಂದ್ರೆ ಇನ್ಮೇಲೆ ಮತ್ತೆ ಗೌರವ ದೋಷ ಬರ್ತದ ಚೇತಿಲಿ ತನಕ. ಚೇತಿಲಿ ಏನ್ ಕೇಳಲ್ಲ ನಿಮ್ಗೆ ಅಂತ ಹೇಳಿದ್ರು. ಈಗ ಏನ್ ತಿಳಿದ ಅದು ಹೇಳಿದ್ರೆ ಮತ್ತೊಮ್ಮೆ ಅದ್ರ ಬಗ್ಗೆ ವಿಚಾರ ಮಾಡಿ. ಪ್ರತಿಬದ್ಧ ಈಗ ನೋಡ್ರಿ ಮ್ಯಾಲ ಏನ್ ಹೇಳಿದ್ರು, ನಿಯಮ ಏನು ಉದ್ಭೂತ ಸಂಸ್ಕಾರದಿಂದಲೇನೆ ಸ್ಮೃತಿ ಆಗ್ತದ, ಇದು ನಿಯಮನೇ ಅದ. ಆಮೇಲೆ ಎಲ್ಲಿ ಅನುಮಿತಿಗೆ ಸಾಮಗ್ರಿ ಸಂಸ್ಕಾರ, ಅನುಮಿತಿಗೆ ಸಾಮಗ್ರಿ ಯಾವುದು ಸಂಸ್ಕಾರ. ಮತ್ತ ಅಲ್ಲಿ ನಿಯಮದಿಂದ ಸ್ಮೃತಿ ಸಾಮಗ್ರಿನೂ ಅದ. ನಿಯಮದಿಂದ ಸ್ಮೃತಿ ಸಾಮಗ್ರಿ, ಸ್ಮೃತಿಗೆ ಅನುಮಿತಿ ಎರಡೂ ಸಾಮಗ್ರಿ ಇರೋದ್ರಿಂದ ನಿನಗೆ ಮೊದಲು ಅನುಮಿತಿ ಜ್ಞಾನ ಐತ್ಯೋ ಇಲ್ಲ ಸ್ಮೃತಿ ಜ್ಞಾನ ಐತು, ಎರಡೂ ಸಂಸ್ಕಾರವೇ. ಎರಡೂ ಸಂಸ್ಕಾರ ಇದ್ಮೇಲೆ ಮೊದಲು ನಿನ್ಗೆ ಯಾವ ಜ್ಞಾನ ಆಯ್ತು, ಯಾವ್ದಾಯ್ತು ಅಂತ ಧರ್ಮರಾಜ ಕುರಿತು ಕೇಳ್ಬೇಕು. ನಿನಗೇನು ಅನುಮಿತಿ ಆಯ್ತು ಏನು ಸ್ಮೃತಿ ಆಯ್ತು ಅಂತ ಹಿಂಗ ಅವನನ್ನು ಕುರಿತು ಕೇಳ್ಬೇಕು ಅಂದಾಗ ಅವಾಗ ಅವನದು ಅಧ್ಯಾಯ ಏನ್ ಮಾಡ್ಬೇಕು, ಈ ಸ್ಮೃತಿ ಜ್ಞಾನ ಇದು ಪ್ರತಿಬದ್ಧ ಅಂದ್ರೆ ಸಾಯುವುದು, ಅನುಮಿತಿ ಜ್ಞಾನ ಇದು ಪ್ರತಿಬಂಧಕ ಅಂದ್ರೆ ನಾಶ ಮಾಡುವುದು. ಅಂದ್ಮೇಲೆ ನಾಶ ಮಾಡುದಂದ್ರೆ ಸ್ಮೃತಿ ಜ್ಞಾನಕ್ಕೆ ನಾಶ ಮಾಡ್ಕೊಂಡ್ಮೇಲೆ ಅನುಮಿತಿನೇ ಆಗತೈತ್ರಿ ಅಂತ ಹೇಳ ನಾವು. ಹಿಂಗ ನೀ ಪರಸ್ಪರ ಎರಡಕ್ಕ ಪ್ರತಿಬದ್ಧ ಪ್ರತಿಬಂಧಕ ಹಿಂಗ್ ಹೇಳಿದಿ ನಿನ್ ಮ್ಯಾಲ ಗೌರವ ದೋಷ ಬರ್ತದ ಅಂತ ಹಿಂಗೆ ಅವನಿಗೆ ಸಮಾಧಾನ ಹೇಳಿದ್ರು. ಹೇಳ್ತೀನಿ ಗೌರವ ದೋಷ ಈಗ ಅಲ್ಲಿಗೆ ಕೌನ್ಸ್ ಮಾಡ್ರಿ. ಈಗ ಏನ್ ಹೇಳ್ತಾರ, ನಿನ್ ಮ್ಯಾಲ ವಿನಿಗಮನ ವಿರೋಧ ಹೋವೇಗ, ಅವ್ರ ಅನುಭವ ವಿರೋಧ ಹೋವೇಗ. ಹಿಂಗ ಜರ್ ಹೇಳಿದ್ರ ನೀನು ಅನುಭವಕ್ಕೂ ವಿರೋಧ ಬರ್ತಿ, ಮತ್ತೆ ವಿನಿಗಮನ ವಿರೋಧ ದೋಷ ನಿನ್ ಮ್ಯಾಲ ಬರ್ತೈತಿ ಅಂತ ಹೇಳಿದ್ರು. ಹೇಳ್ತಿಲ್ರಿ 7 ದೋಷಗಳದಾವಿಲ್ಲ, 7 ದೋಷ: ವ್ಯಾಘಾತ, ಆತ್ಮಾಶ್ರಯ, ಅನ್ಯೋನ್ಯಾಶ್ರಯ, ಚಕ್ರಿಕಾಪತ್ತಿ, ವಿನಿಗಮನ ವಿರಾಹ, ಪ್ರಾಗಲೋಪ. ಅದ್ರಾಗ ಇಲ್ಲಿ ವಿನಿಗಮನ ವಿಚಾರ ಸಾಗರ 6ನೇ ತರಂಗ ಒಳಗ ಟಿಪ್ಪಣಿ ಒಳಗ ಇದು ಎಲ್ಲ ಅವು ಲಕ್ಷಣ ಸಹಿತ ಹೋಗ್ಯಾವ. ವಿನಿಗಮನ ವಿರಾಹ ಅಂದ್ರೆ ಏನು, ಯುಕ್ತಿಗೆ ಅಭಾವಕ್ಕೂ ವಿನಿಗಮನ ವಿರಾಹ ಕೈ. ನಿನಗೆ ಯುಕ್ತಿ ಹೇಳಕ್ ಸಿಗಲ್ಲ, ನಿನಗೆ ಏನು ಎರಡು ಹೇಳಕ ಯುಕ್ತಿನೇ ಸಿಗಲ್ಲ. ತಿಳಿತಿಲ್ಲ ಪರಸ್ಪರ ಎಲ್ಲಿ ಬರ್ತದೆ ವಿನಿಗಮನ ವಿರಾಹ ಹೋವೇಗ, ಅವ್ರ ಅನುಭವ ವಿರೋಧ, ಅನುಭವಕ್ಕೂ ವಿರೋಧ ಆಗ್ತೈದು. ಇದನ್ನ ಹೇಳುದು ಹಿಂಗ ಅನುಭವಕ್ಕೂ ವಿರೋಧ ಆಗುತ್ತದೆ. ಕಾಯತೆ पर्वत में धूम दर्शन थे, धूम में वन्य की व्याप्ति का स्मरण थे, उत्तर काल में अनुमिति होवे है. ये बुद्धिमानों के अनुभव सिद्ध है. ಎಲ್ಲರಿಗೆ ಅನುಭವ ನೋಡಿ, ಎಲ್ಲರಿಗೆ ಅನುಭವ. ಏನ್ ಅನುಭವ ಎಲ್ಲರಿಗೆ? ಪರ್ವತದಲ್ಲಿ ಹೊಗೆಯ ಜ್ಞಾನ, ಪ್ರತ್ಯಕ್ಷ ಜ್ಞಾನ. ಪರ್ವತದಲ್ಲಿ ಮ್ಯಾಲ ಗುಡ್ಡದ ಮ್ಯಾಲ ಹೊಗೆಯ ಪ್ರತ್ಯಕ್ಷ ಜ್ಞಾನದಿಂದ ಹೊಗೆಯಲ್ಲಿ ಬೆಂಕಿಯ ವ್ಯಾಪ್ತಿ, ಹೊಗೆಯಲ್ಲಿ ಬೆಂಕಿ ವ್ಯಾಪ್ತಿ ನೋಡೋಣ. ಅಡಿಗೆ ಮನೆ ಮಾನಸಾದಿಗಳು ಆ ವ್ಯಾಪ್ತಿದು ಸ್ಮೃತಿ ಐತಲ್ಲಿ, ಸ್ಮೃತಿ. ಆ ಸ್ಮೃತಿ ಆದ ನಂತರ ಉತ್ತರ ಕಾಲ ಅನುಮಿತಿನೇ ಆಗ್ತದ. ಸಾಧ್ಯ ಅನುಮಿತಿ ಅಂದ್ರೇನೆ ಬೆಂಕಿ ಜ್ಞಾನ ಆಗ್ತದೆ. ಇದೆಲ್ಲ ಬುದ್ಧಿಮಾನರಿಗೆ ಅನುಭವ ಸಿದ್ಧದಿದು, ಎಲ್ಲರಿಗೆ ಅನುಭವ ಸಿದ್ಧದ. ಅನುಮಿತಿ ಸೇ ವ್ಯಾಪ್ತಿ ಸ್ಮೃತಿ ಕಾ ಪ್ರತಿಬಂಧ, ಅನುಮಿತಿಯಿಂದ ಆ ವ್ಯಾಪ್ತಿ ಸ್ಮೃತಿಗೆ ಪ್ರತಿಬಂಧ ಅಂದ್ರ ನಾಶ ಮಾಡುವುದು. ಅನುಭವ ವಿರುದ್ಧ ಹೈ. ಅನುಮಿತಿಯಿಂದ, ಅನುಮಿತಿನೇ ಆಗ್ತೈತಿ ತಮಿಳರ. ಆದ್ರೂ ಅನುಮಿತಿಯಿಂದ ಮ್ಯಾಲ ಎಲ್ಲರಿಗೂ ಅನುಭವ ಏನು? ಪರ್ವತದಲ್ಲಿ ಹೊಗೆಯ ದರ್ಶನದಿಂದ ಹೊಗೆಯಲ್ಲಿ ಆ ಬೆಂಕಿ ವ್ಯಾಪ್ತಿ ಸ್ಮರಣ ಆಯಿತು, ಅನುಮಿತಿನೇ ಆಗ್ತದ.
ಎಲ್ಲ ಬುದ್ಧಿಮಾಂದ್ರಿಗೆ ಅನುಭವಿಸಿದ್ದುದು. ಪರಂತು ನೀನು ಅನುಮಿತಿಯಿಂದ ವ್ಯಾಪ್ತಿಯ ಸ್ಮೃತಿ, ಅದು ಪ್ರತಿಬಂಧ ಅಂದ್ರೆ ಸಾಯುವುದು, ಇದು ಅನುಭವಕ್ಕೆ ವಿರುದ್ಧ. ಇದು ಪ್ರತಿಬದ್ಧ ಅಂದ್ರೆ ಸಾಯುದು ಅಂದ್ರೆ ಇದು ಎಲ್ಲರಿಗೆ ಅನುಭವ. ಸ್ಮೃತಿ ಸಾಯ್ತು ಅಂತ ಹಿಂಗೆ ಹೇಳಿದ್ದೆಲ್ಲ ನೀ, ಅನುಮಿತಿನೇ ಆಗ್ತದ ಅಂದಮೇಲೆ ಇದು ಎಲ್ಲರಿಗೆ ವ್ಯಾಪ್ತಿ ಸ್ಮೃತಿ ಆದ ಕೂಡಲೇ ಅನುಮಿತಿ ಆಗ್ತದೆ. ವ್ಯಾಪ್ತಿ ಸ್ಮೃತಿ ಆದ ಕೂಡಲೇ ಅನುಮಿತಿ ಆಗುತ್ತದೆ. ಪರಂತು ನಿನ್ನ ಮತ ಅಂದಾಗ ಆ ಅನುಮಿತಿಯಿಂದ ಆ ಸ್ಮೃತಿದು ನಾಶ ಆಯ್ತು ಅಂತ ಹೆಂಗೆ ಹೇಳುದು? ಅನುಭವಕ್ಕ ವಿರುದ್ಧದಿದು. ಈಗ ಒಂದ್ ವೇಳೆ ದೋ ಜ್ಞಾನೋಂಕಿ ಭಿನ್ನ ಭಿನ್ನ ಸಾಮಗ್ರಿ ದೋ ಹೋವೆ, ಅಲ್ಲಿ ನಾನು ಆ ವ್ಯಾಪ್ತಿ ಜ್ಞಾನ ಸ್ಮೃತಿ ಜ್ಞಾನ ನಾ ಜ್ಞಾನಗಳು ಸಾಮಗ್ರಿಗಳು ಹೇಳಕತ್ತೀನಿ. ನಾ ಸಾಮಗ್ರಿಗಳಿಂದ ಹೇಳಕತ್ತೀನಿ. ಸಾಮಗ್ರಿ ವ್ಯಾಪ್ತಿ ಸ್ಮೃತಿ ಅನುಮಿತಿ ಸ್ಮೃತಿಗಳಿಗೆ ಸಾಮಗ್ರಿಗಳು ಹೇಳಕತ್ತಿದ. ಜ್ಞಾನ ಬೇರೆ ಸಾಮಗ್ರಿ ಬೇರೆ. ಕಾರಣ ಸಾಮಗ್ರಿ ನಾನು ಸ್ಮೃತಿ ಜ್ಞಾನ ಅನುಮಿತಿ ಜ್ಞಾನ ಹೇಳಕತ್ತಿಲ್ಲ, ನಾ ಅವಕ್ಕೆ ಕಾರಣವಾಗಲ್ಪಟ್ಟಂತ ಸಾಮಗ್ರಿ ಒಳಗೆ ಹೇಳಕತ್ತಿದ್ನ ಅಂತ ಒಂದ್ ವೇಳೆಗೆ ಹಿಂಗೆ ಯಾರೇ ಅಂದ್ರೆ ಅಡ್ಡಾರ ಮಾಡಿದರೆ ದೋ ಜ್ಞಾನೋं की अनुमिति ज्ञान स्मृति ज्ञान दो ज्ञानों की भिन्न भिन्न सामग्री दो होवे. ಭಿನ್ನ ಭಿನ್ನ ಸಾಮಗ್ರಿ ಅಂದ್ರೆ ದೋ ಹೋವೆ, ಎಲ್ಲಿ ಇರುವುದೋ सामग्री दो होवे ता एक सामग्री का दूसरी सामग्री प्रतिबंधक होवे. ता एक सामग्री का दूसरी सामग्री प्रतिबंधक होवे. अगर कौन ಮಾಡಿ ಪಾಠ ಮಾಡ್ರಿ. ಅಲ್ಲಿ ನೀವೇನು ನಂಬರ್ ಹಾಕಿರನ 86 ನೀವು 86 ಪೇಜ್ ಹಾಕಿರಿಲ್ಲ. जहाँ दो ज्ञानों की भिन्न भिन्न दो ज्ञानों की सामग्री अगर दो होवे ಅಲ್ಲಿ ಹಾಕ್ರಿ 86. हाँ, अनुमिति सामग्री व्याप्ति ज्ञान, प्रत्यक्ष ज्ञान सामग्री इंद्रिय संयोग. 86 पेज में ನಿಮಗೆ ಹೇಳ್ತಾರೆ. ಅನುಮಿತಿ ಸಾಮಗ್ರಿ ಅನ್ನೋದ ವ್ಯಾಪ್ತಿ ಜ್ಞಾನ, ಅನುಮಿತಿ ಸಾಮಗ್ರಿ ಅನ್ನೋದ ವ್ಯಾಪ್ತಿ ಜ್ಞಾನ, ಪ್ರತ್ಯಕ್ಷಕ ಸಾಮಗ್ರಿ ಇಂದ್ರಿಯ ಸಂಯೋಗ. ಹಿಂಗ ಭಿನ್ನ ಭಿನ್ನ ಸಾಮಗ್ರಿಗಳು ಎಲ್ಲಿ ಇರುವವೋ ಅಲ್ಲಿ ಮಾತ್ರ ಒಂದು ಸಾಮಗ್ರಿ ಇನ್ನೊಂದು ಸಾಮಗ್ರಿಗೆ ಪ್ರತಿಬಂಧಕ ಮಾಡ್ತದ. ಅದು ಮುಂದೆ ಬರ್ತದ, ಶಬ್ದ ಪ್ರಮಾಣದ ಬಂದ. ಇದು ಹೆಂಗಂತ ಕೇಳಿದ್ರೆ, ರಾಜನ ಕಡೆ ಒಬ್ಬ ಮನುಷ್ಯ ಅವು ಎಲ್ಲ छुरी ಚಾಕು ಬಾಲ ರಾಜನ ಕಡೆ ಒಟ್ಟು ಸಾಮಾನು ಇವು ಮಾರೋರು ಬರ್ತಾರಲ್ಲ, ಚಾಕು ತಲ್ವಾರ ಕಬ್ಬಿಣ ಸಾಮಾನುಗಳು ಎಲ್ಲ ಒಳ್ಳೆ ಭಾರಿ 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 ಸಾಮಾನುಗಳು ತಂದಿದ. ಸಾಮಾನ್ಯ ಮಂದಿಗೆ ಇವು ಯಾಕೆ ತಿಳಿಯಲ್ಲ ಬಿಡಲ್ಲ, ತೋರ್ಸಿ ಅಷ್ಟು ಮಾಡಿದ್ನ ಇದು. ಇದು ತೊಗೊಂಡ್ರಿ ಇವು ಕೆಲಸ ಭಾಳ ಸಾಮಾನು ಇದ್ರಾಗ ತೊಗೊಳೋದು, ಚಾಕು ತಲ್ವಾರ ರಾಜನೇ ತಗೋತಾನ. ಅದಕ್ಕವ ರಾಜನ ಕಡೆ ಬಂದ ಐತಿಲ್. ಈಗ ಅವ ಹೇಳ್ಬೇಕಲ್ಲ, ಹಿಂಗೆ ಇದು ನೋಡ್ರಿ ಇದು ಭಾಳ ಚಲೋದ ಹಂಗೆ ಇದೆ ವ್ಯಾಪಾರ ಆಗ್ಬೇಕಾದ್ರೆ ಹೇಳ್ಬೇಕಲ್ಲ. ಹೇಳುವಾಗ ಆ ರಾಜನು ಕೂಡ ಇದು ನೋಡ್ಲಕತ್ತಿದ ಎಲ್ಲ ಅಗ್ದಿ ಪ್ರತ್ಯಕ್ಷದಿದು. ಅವನ ಕೈ ಒಳಗೆ ಪ್ರತ್ಯಕ್ಷ ಜ್ಞಾನ ಐತಿಲ್ಲ ಇದು. ಪ್ರತ್ಯಕ್ಷ ಜ್ಞಾನ ಅಟ್ರದಾಗ ಅವನು ಒಬ್ಬ ಎಕ್ದಮ್ ಮಂತ್ರಿ ಅಥವಾ ಯಾರು ಒಬ್ರು ಸೇವಕರು ಪುತ್ರಸ್ಥೆ ಜಾತಃ ಅಂದ್ರು, ನಿಮ್ಮ ಮಗ ಹುಟ್ಟ್ಯಾನ ಅಂತ ಹೇಳಿದ್ರು. ಮಗ ಹುಟ್ಟ್ಯಾನ ಅಂತ ಈ ಶಬ್ದ ಪ್ರತ್ಯಕ್ಷ ಜ್ಞಾನ ಇದು ಕೇಳೋದಿಲ್ಲ, ಇದು ಜ್ಞಾನೇ. ಆ ಜ್ಞಾನ ಈ ಜ್ಞಾನಕ್ಕೆ ಬಾಧ ಆಯ್ತು. ಈ ಜ್ಞಾನ ಆಗ್ಲಿಲ್ಲ ಅವನಿಗೆ, ಇದ್ರ ಜ್ಞಾನ ನೋಡಿಲ್ಕತ್ತೇನ, ನೋಡಿಕೊಳ್ಳ ಪುತ್ರಸ್ಥೆ ಜಾತ ಹೇಳಿದ್ಕೊಳ್ಳೆ ಆ ಜ್ಞಾನ ಇದು ಬಾಧ್ ಮಾಡ್ತಾನೆ. ಇನ್ನೊಂದೇನು, ಎರಡು ಜ್ಞಾನಗಳು ಒಂದೇ ಅಂತಃಕರಣದಲ್ಲಿ ಇರಬಹುದು. ಎರಡು ಜ್ಞಾನ ಅದು ಮುಂದೆ ಶಬ್ದ ಪ್ರಮಾಣದಾಗ
ನೀವು 86 ಪೇಜ್ ಮೇಲೆ 86 ಪೇಜ್ ಅಲ್ಲಿ ಇದು ಕೊಟ್ಟಾರ ಅವರು ಶಬ್ದ ಪ್ರಮಾಣದಲ್ಲಿ. ಎರಡು ಜ್ಞಾನಗಳು ಅಂತಃಕರಣದಾಗ ಇರಬಹುದು, ಇರ್ತಾವ. ಅವು ಎರಡು ಏಕಕಾಲದಲ್ಲಿ ಒಮ್ಮೆ ಹೊರಗೆ ಬರಲ್ಲ. ಅವಳಿ ಜವಳಿ ಹೊಟ್ಟೆಗೆ ಇರ್ತಾರೆ, ಒಮ್ಮೆ ಹೊರಗೆ ಬರ್ತಾರೆ, ಇಬ್ರು ಕೂಡಿ ಬಂದ್ಮೇಲೆ ಒಮ್ಮೆ ಬರ್ತಾರೆ. ಹಂಗೆ ಎರಡು ಜ್ಞಾನಗಳು ಅಂತಃಕರಣ ಇರ್ಬೋದು. ಎರಡು ಜ್ಞಾನಗಳು ಏಕಕಾಲದಲ್ಲಿ ಸಮಕಾಲದಲ್ಲಿ ಆಗಲ್ಲ ಪ್ರೀತಿಲ್. ಹಂಗೆ ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಬೇರೆ, ಅನುಮಿತಿ ಜ್ಞಾನದ ಸಾಮಗ್ರಿ ಭಿನ್ನ ಇದ್ದಾಗ ಮೊದಲ ಸಾಮಗ್ರಿ ಹೆಂಗೀಗ ನೋಡಿದಾಗ ಇದು ಪ್ರತ್ಯಕ್ಷ ಜ್ಞಾನ, ಅದು ಶಬ್ದ ಜ್ಞಾನ ಬಾಧ ಐತೇನಿಲ್ಲ, ಹೋಯ್ತದ ಪ್ರತ್ಯಕ್ಷ ಜ್ಞಾನ ಹೋಗ್ಬಿಡ್ ಜ್ಞಾನ ಐತಿಲ್ಲ. ಶಬ್ದ ಜ್ಞಾನ ಪ್ರಬಲ ಐತಲ್ರಿ, ಅವನಿಗೆ ಪ್ರಬಲ ಯಾವ್ದದ ಶಬ್ದ, ಅದು ಮಗ ಹುಟ್ಟೇನಂದ್ರೆ ಇಟ್ಬಿಟ್ಟವ, ಅದು ಪ್ರಬಲ ಐತಿಲ್ಲ. ಅಂದ್ಮೇಲೆ ಯಾವ್ದು ಪ್ರಬಲ ಆಗ್ತದ ದುರ್ಬಲ ಬಾದ್ ಮಾಡಿಬಿಡ್ತದ. ಹಿಂಗ ಅವದಕ್ಕೆ ಇಲ್ಲಿ ಅವ್ರು ಏನ್ ಹೇಳಕತ್ತಾರ ನಿಮ್ಗ, ಎಲ್ಲಿ ಎರಡು ಜ್ಞಾನಗಳ ಭಿನ್ನ ಸಾಮಗ್ರಿ ಇರುವ ಅಲ್ಲಿ ಒಂದು ಸಾಮಗ್ರಿಯಿಂದ ಎರಡನೇ ಸಾಮಗ್ರಿ ಪ್ರತಿಬಂಧಕ ಆಗುತ್ತದೆ. ಎರಡನೇ ಸಾಮಗ್ರಿ ಪ್ರತಿಬಂಧಕ ಭಿನ್ನ ಎರಡು ಏನ್ ಬಿಟ್ಟುವರಿ ಭಿನ್ನ ಪ್ರತ್ಯಕ್ಷ ಜ್ಞಾನಕ ಸಾಮಗ್ರಿ ಇಂದ್ರಿಯ ಸಂಯೋಗಾದಿ, ಅನುಮಿತಿ ಜ್ಞಾನಕ ಸಾಮಗ್ರಿ ವ್ಯಾಪ್ತಿ ಭಿನ್ನ ಅದಾವಲ್ಲ. ಹಂಗ ಇಲ್ಲಿ ಅನುಮಿತಿ ಸಾಮಗ್ರಿನೂ ಸಂಸ್ಕಾರಿ ಅದ, ಸ್ಮೃತಿಗಿನೂ ಸಾಮಗ್ರಿ ಸಂಸ್ಕಾರ. ಎಲ್ಲಿ ಹಿಂಗ್ ಎರಡು ಇರೋ ಅಲ್ಲಿ ಮಾತ್ರ ಎರಡನೇ ಸಾಮಗ್ರಿ ಅಥವಾ ಒಂದು ಸಾಮಗ್ರಿ ಪೈಲೆ ಸಾಮಗ್ರಿಗೆ ಅಥವಾ ಯಾವ್ದು ಪ್ರಬಲ ಅದು ದುರ್ಬಲ ಪ್ರಬಲ ಅಂತೂ ಒಂದು ಸಾಮಗ್ರಿ ಏನಾಗ್ತದ, ನಾಶ ಆಗ್ತದೆ ಇದು ನಿಯಮ. ಪರಂತು ಹಿಂಗ ಇಲ್ಲಿ ಎರಡು ಸಾಮಗ್ರಿಗಳು ಸಂಸ್ಕಾರ ಒಂದೇ ಅದ. यहाँ अनुमिति ज्ञान की सामग्री, यहाँ अनुमिति ज्ञान की सामग्री और स्मृति ज्ञान की सामग्री एक ही संस्कार है, एक ही संस्कार है. ताका आ संस्कार का प्रतिबंधक भाव बने नहीं, ಸಾಯುವುದು ಕೊಲ್ಲುವುದು ಹಿಂಗಾಗಲ್ಲ. ಅದಕ್ಕೆ ಅದೇ ಕೊಲ್ತದ, ಅದಕ್ಕೆ ಅದೇ ಹಂಗ ಆಗ್ತದ. ಈ ಜ್ಞಾನ ಬಾಧ ಐತೇನಿಲ್ಲ ನಿಮ್ಗ ನೋಡ್ರಿ. ಧರ್ಮರಾಜ್, ಭೀಮಾಶಂಕರ್, ಈಗ ನೀವು ಏನಾರೆ ಈಗ ಈ ಮಾತಾಡ್ಕೋತು ಏನಾರ ಒಂದು ವಿಷಯ ಬೇಕು ಗೊತ್ತಿದೆ, ನಿಮ್ ತಂದೆ ಸತ್ತಾನ್ರಿ, ಫೋನ್ ಬತ್ತು, ನಿಮ್ ತಂದೆ ಈ ಜ್ಞಾನ ಹೋಯ್ತಾನಿಲ್ಲ ನಿಮ್ದು. ಈಗ ಏನೋ ಒಂದು ವಿಷಯ ನೋಡ್ಲಕತ್ತೀರಿ, ಈಗ ನಿಮ್ಗ ಒಂದು ಜ್ಞಾನ ಯಾರೋ ಒಬ್ರು ನಿಮ್ಮ ಮಠದಾಗ ಒಂದು 4 ಕೋಜ ಪಡ್ಗೋಳು ತಗೋರಿ ಮಾರದ್ರ ಸಂಡೆ ಚಲೋ ಇವ್ ಕೋಜ ಹಂಗ ಹಿಂಗ ಕೋಜ ಬಗ್ಗೆ ನೀವು ನೋಡ್ಲಕತ್ತೀರಿ, ಹೌದಿಲ್ಲ? ಆ ಯಾಳಿಗೆ ಒಂದು ಯಾವ್ದಾದ್ರೆ ಒಂದು ಘಟನಾ ಹಿಂಗ ಬತ್ತಪ್ಪ ಅಂದ್ರೆ ಹಂಕ ತಿಳಿದ್ ಬೇಡ, ಅದು ಪ್ರಬಲ ಐತೇನಿ ಇಲ್ಲಿ. ಅವರು ನಿಮ್ಗೆ ಆ ಜ್ಞಾನ ಹೋಯ್ತೇನಿಲ್ಲ, ಜ್ಞಾನ ನಷ್ಟ ಆದ್ಮೇಲೆ ಇನ್ನೊಂದು ಜ್ಞಾನ ಆಗ್ತದ್ರಿ. ನೋಡಿ ನಿಮ್ಗೆ ಇಷ್ಟು ವೇದಾಂತ ಇಷ್ಟು ಬಹಳ ಘಟ ಜ್ಞಾನ ನಷ್ಟ ಆದ್ರೆ ಪಟ ಜ್ಞಾನ ಆಗ್ತದ. ಘಟ ಜ್ಞಾನ ವೃತ್ತಿ ಈಗ ಘಟಾಕಾರ ಆಯ್ತು, ಘಟ ಜ್ಞಾನ ಆಯ್ತು, ಆದ್ಮೇಲೆ ಪಟ ಜ್ಞಾನ ಆಯ್ತು. ಪಟ ಜ್ಞಾನದ ವೃತ್ತಿ ಹೋಯ್ತೇನಿಲ್ಲ, ಹಂಗೆ ಅದ. ಇದು ಹೋಗಲಾರ್ದೆ ಇದು ಆಗಲ್ಲ. ಅಲ್ಲ, ಇದು ಮೊದಲೇ ಎಲ್ಲ ಈ ಚಂದ್ರೋದಯ ಸಾಗರ ಹೇಳ್ಯಾರ, ಯಾವಾಗ ನಿಮಗೆ ಘಟ ಜ್ಞಾನ ಆಯ್ತು, ಘಟ ಪಟ ಜ್ಞಾನ ಆಯ್ತು. ಪಟ ಜ್ಞಾನ ಆದ ಕೂಡಲೇ ಅದು ಘಟ ಜ್ಞಾನ ಹೆಂಗಿರ್ತದ, ಆ ವೃತ್ತಿ ಹೋಯ್ತದು, ಘಟ ಜ್ಞಾನದ ವೃತ್ತಿ ಹೋಯ್ತು, ಈಗ ಪಟ ಜ್ಞಾನ ಆಯ್ತು, ಹೋಯ್ತಿಲ್ಲ ಅಂದ್ರೆ ಹೇಳೋದೇನು. ಮತ್ತ ಅಲ್ಲಿ ಅವ್ರು ವಿಚಾರ ಸಾಗರ 6ನೇ ತರಂಗಗಳಿಗೆ ಇದು ಅವ್ರು ಶಂಕ ಮಾಡ್ಯಾರ. ಅಂದ್ಮೇಲೆ ನೀವು ಜ್ಞಾನ ನಾಶ ಆತ ಅಂತ ಹೇಳ್ತೀರ, ಅದೇ ಆ ವಿಚಾರ ಸಾಗರ 6ನೇ ತರಂಗ ಒಳಗ ಜ್ಞಾನ ನಾಶ ಆಗ್ತದ. ನೀ ಜ್ಞಾನ ಅಂದ್ರೆ ಸಾಕ್ಷಿ ಕಡೆ ಹೋಗ್ಬಿಟ್ಟು ಸಾಕ್ಷಿ ಎಂದು ನಾಶ ಆಗಲ್ಲಪ್ಪ ನಮ್ಮಲ್ಲಿ. ಆ ವೃತ್ತಿ ಜ್ಞಾನ ಅದ ನೋಡು, ಆ ವೃತ್ತಿ ಜ್ಞಾನ ನಾಶ ಹೇಳಕತ್ತಿದ್ದೇವು.
ಅಂದ್ರೆ ನಿಮ್ಮಲ್ಲಿ ಸಾಕ್ಷಿ ಜ್ಞಾನ ಅವ ಅಲ್ಲಿ ಅದ್ಯಾರ ಘಟಜ್ಞಾನ ನಷ್ಟಾಯ್ತು, ಪಟಜ್ಞಾನ ಹುಡ್ತು, ಪಟಜ್ಞಾನ ನಷ್ಟಾಯ್ತು, ಮತ್ತೊಂದು ಜ್ಞಾನ ಹುಡ್ತು. ಅಂದ್ರೆ ನಿಮ್ಮಲ್ಲಿ ಜ್ಞಾನ ನಷ್ಟ ಆಗ್ತದೆ ಕಾಣಿಸ್ತದೆ. ಅವ ಹಿಂಗ 6ನೇ ತರಂಗ ಒಳಗ ಏನ್ರಿ ಅಂದ್ರೆ ಅವಂದ ತೆಲೆಗೇನು ಜ್ಞಾನ ಅಂದ್ರೆ ಸಾಕ್ಷಿನೇ. ಎಲ್ಲರ ಮತದಲ್ಲಿ ಒಂದೊಂದು ಪರಿಭಾಷೆ ಅದಾವ. ನಮ್ಮಲ್ಲಿ ವೇದಾಂತ ಪರಿಭಾಷೆ ವೇದಾಂತ ಸಿದ್ಧಾಂತದಲ್ಲಿ ಜ್ಞಾನಕ್ಕೆ ಸಾಮಗ್ರಿ ಅಂದ್ರೆ ಒಂದೇ ಸಾಕ್ಷಿನೇ. ಹಾ ನ್ಯಾಯಿಕರು ಅನುವ್ಯವಸಾಯ ಜ್ಞಾನ ಅಂತ ಹೇಳ್ತಾರ, ಅನುವ್ಯವಸಾಯ ಜ್ಞಾನ. ಖರೆ ನಾವು ಜ್ಞಾನ ಸಾಮಗ್ರಿ ಅಂದ್ರೆ ಸಾಕ್ಷಿನೇ, ಮತ್ತೆ ಬೇರೆ ಇಲ್ಲ. ನಾವೇನು ನಿಮ್ ಸಾಕ್ಷಿ ನಾಶ ಆತಂಕ ಕಾಣಿಸ್ತದ. ಸಾಕ್ಷಿ ನಾಶ ಅಲ್ಲ. ಘಟ ಜ್ಞಾನ ವೃತ್ತಿರೂಪ ಜ್ಞಾನ ಘಟದಾಗಿತ್ತು, ಅದು ವೃತ್ತಿರೂಪ ಜ್ಞಾನ ನಷ್ಟ ಆಯ್ತು, ಪಟ ಜ್ಞಾನ ಆಯ್ತು. ಗೊತ್ತಿಲ್ಲ ಈಗ. ಅಂದ್ರೆ ವೃತ್ತಿ ನಷ್ಟ ಆಗ್ತದ ಹೊರತಾಗಿ ಆ ಜ್ಞಾನ ಅಂದ್ರೆ ಸಾಕ್ಷಿ ಜ್ಞಾನ. ಅವನ್ ಇದ್ರಾಗನೆ ಇದು ಘಟ ಜ್ಞಾನಕ್ಕೂ ಪಟ ಜ್ಞಾನಕ್ಕೂ ಎರಡು ಪ್ರಕಾಶ ಮಾಡ ಅವನೇ ಹಿಂದ. ಹೌದಿಲ್ಲ. ಈ ವೃತ್ತಿ ಮಾತ್ರ ಏನಿತ್ತಲ್ಲ ವೃತ್ತಿ ಅದು ಬದಲಾಯ್ತು, ನಷ್ಟ ಆಯ್ತು, ಮತ್ತೊಂದು ಹುಡ್ತು. ಗೊತ್ತಿಗೆ ಜ್ಞಾನದಾಗ संस्कारी है, संस्कारी है ताका संस्कार का प्रतिबद्ध प्रतिबंधक भाव बने नहीं. अनुमिति से स्मृति का प्रतिबंध कहे तो ಅನುಮಿತಿಯಿಂದ ಸ್ಮೃತಿದು ಪ್ರತಿಬಂಧಕದಲ್ಲಿ ಪ್ರತಿಬಂಧ ಕ ತೆಗಿಬೇಕು. ಅದೇನು ಮುಂಜೆ ಏನದ ಇಲ್ಲ ನೋಡಿ. प्रतिबंधक भाव बने नहीं ಐತಲ್ಲ ತಾಕ ಸಂಸ್ಕಾರ का संस्कार न प्रतिबद्ध प्रतिबंधक भाव बने नहीं. और अनुमिति से स्मृति का प्रतिबंध ನಮ್ಮಲ್ಲಿ ಏನ್ ವಿಚಾರ ಕಾಟ್ ಹೊಡೆದಿನ ಪ್ರತಿಬಂಧ ದರ್ ಮುಂದೆ ಏನಿತ್ತಾನ ಏನೂ ಇಲ್ಲ. ಪ್ರತಿಬಂಧ ಕಹೇತು ನೋಡ್ರಿ. ಈಗ ನೀ ಏನ್ ಹೇಳಿದಿ ಅನುಮಿತಿ ಜ್ಞಾನದಿಂದ ಸಾಮಗ್ರಿ ಆ ಸ್ಮೃತಿದು ಪ್ರತಿಬಂಧ ಮಾಡ್ತು ಅಂದ್ರೆ ನಾಶ ಮಾಡ್ತು ನೋಡ್ತು ಹೇಳಿದಿಲ್ಲ. ಪರಂತು ಮೊದಲ ನಮಗ ಯಾನಾಗ್ತದ ಮೊದಲ ಸ್ಮೃತಿ ಮೊದಲ ನಮಗ ವ್ಯಾಪ್ತಿಯ ಅನುಭವ ಆಗ್ತದ. ವ್ಯಾಪ್ತಿಯ ಅನುಭವ ಅದಿಲ್ಲ ಅಡಿಗೆ ಮನೆಯಲ್ಲಿ ವ್ಯಾಪ್ತಿಯ ಅನುಭವ. ನೀವು ಗುಡ್ದಾಗ ಹೋಗೋಣ ಆ ವ್ಯಾಪ್ತಿ ಸ್ಮೃತಿ ಆಯ್ತು. ವ್ಯಾಪ್ತಿದು ಏನ್ರಿ ಎಲ್ಲ ಮಕ್ಕವ್ರು ಏನಾಯ್ತು ಎಲ್ಲಿಗೆ ಬತ್ತು ಏನಾಯ್ತು ಹೇ ಬಾಪ್ರಿ ಚಸ್ಮಾ ಇಲ್ಲಿ ಕಾಣಿಸ್ತದೆ ಒಟ್ಟ. ಮತ್ತೆ ತೋರ್ಸೋದು ಹಂಗೆ ಅದು ನಂಬರ್ ಬಹಳ ದಿನ ಬಿಡ್ದಾಡ್ದು ಬಹಳ ಮತ್ತ ಚಸ್ಮಾ ಹಂಗೆ. ಎಲ್ಲಿ ಹೋಯ್ತು ಅಂದ್ರೆ ಎಲ್ಲಿ ಬತ್ತು ಶಾಲ್ಯಾಗ ಸುಮ್ಮನೆ ಶಾಲ್ಯಾಗ ಮಾಸ್ತರ್ ಕಲ್ಸುವಾಗ ಏನೈತಿ ಶಾಲ್ಯಾಗ ಹಳ್ಳಿಗಡದಾಗ ಶಾಲ್ಯಾಗ ಮಾಸ್ತರ್ ಕಲ್ಸಾಳಿಗೆ ಅವು ಶಾಲ್ಯಾಗ ಹಳ್ಳಿಗಡ ಶಾಲೆಗಳು ಕಡೆ ಅದು ಒಂದು ಮೂಲ್ಯಾಗ ಗುದ್ದು ಬಿದ್ದಿತ್ತು ಗುದ್ದ. ಆ ಇಲ್ಲಿ ಒಳಗಮ್ಮ ಹೊರಗಮ್ಮ ಮಾಡ್ಲಕತ್ತಿತ್ತು. ಹೋಗೋದು ಬರೋದು ಮಾಡ್ಲಕತ್ತಿತ್ತು. ಅಂದ ಅದು ಅವ ಹಿಂಗ್ ನೋಡಿ ಆ ಕಡೆ ನೋಡ್ಲಕತ್ತಿದವ ಯಾರೇ ಮಾರಾದ್ರ ಹೇಳ್ಕೊಂಡ್ರಿ. ಊರಾಗ ಹಳ್ಳಿಗಡದಾಗ ಏನ ಶಾಲ್ಯಾಗ ಸಣ್ಣ ಒಂದು ಗುದ್ದು ಬಿದ್ದಿತ್ತು ಮೂಲ್ಯಾಗ. ಅದು ಒಂದು ಇಲಿ ಮರಿ ಒಳಗೆ ಹೋಗೋದು ಬರೋದು ಮಾಡ್ಲಕತ್ತಾನ. ಅವ ಹುಡುಗ ನಮ್ಮಂತ ಆ ಕಡೆ ಅವನ ಲಕ್ಷ್ಯ ಅದು ಹೋಗೋದು ಒಮ್ಮೆ ಲಕ್ಷ ಹೋಗ್ಯದು. ಅದು ಆತದೆ ಸಹಜ ಏನೋ ಸುಮ್ಮನೆ ಬಿದ್ದು ಸಾಮಾನ್ಯ ಬಿದ್ದಲ್ಲಿ ಅದ ಲಕ್ಷಣೆ ಹೋಗಲ್ಲ. ಪರಂತು ಎಲ್ಲರೂ ವಿಶೇಷ ಹಲ್ಚಾಲ್ ಆಗಲಕ್ಕತ್ತು ಯಾನರೇ ಸುಮ್ಮ ಕೂತಲಿ ಇದು ಯಾನೋ ಹಲ್ಚಾಲ್ ಕೇಳೋದು ಹಾವದು ಇನ್ನು ಇಲಿಯೋದು ಆ ಕಡೆ ಹೋಗ್ತದ ಹಲ್ಚಾಲ್ ಆಗ್ಲಿಕ್ಕತ್ತಂದು ಅದು ಹೋಗೋದು ಮಾಡ್ಲಕತ್ತಿತ್ತು. ಚಂದ ಎಲ್ಲಿಗೆ ಬತ್ತು ಅಂತ ಇವ್ರು ಕೇಳಿದ್ರು. ಬಾಳಟ್ಟಿ ಹೋದ್ರಿ ಅಂತ ಅಂದ.
ಸಂಗಾಯ ಎಲ್ಲಿ ಬತ್ತಂದ್ರೆ ಆ ಗುರುಜಿ ಬಾಲ್ ಅಟ್ಟೆ ಉಳ್ದದ್ರಿ ಅದು ಪೂರ್ಣ ಹೋಗಿತ್ತು ಒಳಗ ಇಲ್ಲಿ ಒಳಗ ಇಲ್ಲಿ ಒಳಗೆ ಹೋಗಿತ್ತು ಬಾಲ್ ಅಟ್ಟೆ ಉಳ್ದಿತ್ತು ಹೊರಗ ಬಾಲ್ ಅಟ್ಟೆ ಉಳ್ದದ್ರಿ ಅಂದ ಬಾಲ್ ಅಟ್ಟೆ ಉಳ್ದದ್ರಿ ಅಂದ ಅದೇ ಬಾಲ್ ಅಂದ್ರೆ ಲಕ್ಷ ಅನುಮಿತಿ ಈಗ ಏನ್ ಹೇಳೋದಲ್ಲ ಅವ್ರಿಗೆ ಧರ್ಮರಾಜ್ ದುರೇಂದ್ರಗ ನೀ ಒಂದ ವೇಳೆ ಆ ಸಂಸ್ಕಾರರೇ ಒಂದೇ ಅದಕ್ಕೆ ಪ್ರತಿಬಂಧಕ ಭಾವ ಅಂತ ಹೇಳುವುದು ಸಂಭವಿಸುವುದಿಲ್ಲ. ಅನುಮಿತಿಯಿಂದ ಸ್ಮೃತಿದು ಪ್ರತಿಬಂಧ ಅಂತ ಹೇಳಿದ್ರೆ ಅನುಮಿತಿ ಜ್ಞಾನದಿಂದ ಸ್ಮೃತಿ ಜ್ಞಾನ ಪ್ರತಿಬಂಧ ಅಂದ್ರೆ ನಾಶ ಆಗ್ತದ ಅಂತ ಹಿಂಗೆ ನೀವು ಒಂದು ಹೇಳಿದೆ ಅಂತ ತಿಳ್ಕೊ. ಪರಂತು ಈಗ ನಿನ್ಗ ವ್ಯಾಪ್ತಿ ಸ್ಮೃತಿ ಆದ ನಂತರ ಅನುಮಿತಿ ಜ್ಞಾನ ಹುಡ್ತದ. ಭವಿಷ್ಯದಲ್ಲಿ ಏನೋ ಹುಟ್ಟದ ಹೌದನಿಲ್ಲ. ಈಗ ಮಗ ಏನ ಹುಟ್ಟೇ ಇಲ್ಲ, ತಂದಿ ಕೊಂದ, ಏನ ಹುಟ್ಟೇ ಇಲ್ಲವ ಮಗ, ಏನ ಹುಟ್ಟಿಲ್ಲ ಖರೆ ತಂದಿ ಕೊಂದಂದ್ರ ಅನುಮಿತಿ ಭವಿಷ್ಯದಲ್ಲಿ ಹುಟ್ಟದ. ಅನುಮಿತಿ ಭವಿಷ್ಯದಲ್ಲಿ ಏನೋ ಹುಟ್ಟದ. ಈಗಾಗ್ಯದಾನೆ ನಿಮ್ಗ ವ್ಯಾಪ್ತಿ ಸ್ಮೃತಿ ಐತಿ ನಿಮ್ಗೆ. ಅಲ್ಲಿ ಗುಡ್ದಾಗ ಹೋಗೋಣ, ಹಿಂದಿನ ಅಡಿಗೆ ಮನಿ ನೋಡುದು ಅನುಭವ, ಆ ಗುಡ್ದಾಗ ಹೋಗೋಣ ಆ ಅವಿನಾಭಾವ ಸಂಬಂಧದು ವ್ಯಾಪ್ತಿದು ಸ್ಮೃತಿ ಆಯ್ತು. ಸ್ಮೃತಿ ಆದ ನಂತರ ನಿಮ್ಗೆ ಜ್ಞಾನ ಆಗ್ತದಂದ್ರೆ ಸಾಧ್ಯ ಅಂದ್ರೆ ಅನುಮಿತಿ ಜ್ಞಾನ ಹುಟ್ಟದ. ಅನುಮಿತಿ ಜ್ಞಾನ ಹೊರತು ಹೊನ್ನೆ ಇನ್ನ ಹುಟ್ಟ್ಯದೇನು ಸ್ಮೃತಿ ಅನುಮಿತಿ ಒಮ್ಮೆ ಹಂಗಾತಾವ. ಇನ್ನ ಅನುಮಿತಿ ಭವಿಷ್ಯತ್ ಹುಟ್ಟದಪ್ಪ. ಆ ಭವಿಷ್ಯತ್ ಹುಟ್ಟಲ್ಪಟ್ಟಂತ ಅನುಮಿತಿ ಮೊದಲಿದ್ದಂತ ಸ್ಮೃತಿ ಜ್ಞಾನಕ್ಕ ಹೆಂಗ್ ಕೊಡ್ತದ? ಇನ್ನ ಹುಟ್ಟೇ ಇಲ್ಲ ಮಗ, ಇನ್ನ ಹುಟ್ಟೇ ಇಲ್ಲ ಹೌದಿಲ್ಲ. ಆ ಪುರಾಣದಂತ ಬರೆದಿಲ್ಲಿ ಷಣ್ಮುಖ ಇನ್ನ ಹುಟ್ಟೇ ಇಲ್ಲ ಖರೆ ಮುಂದೆ ಕೊಲ್ತಾನ ರಾಕ್ಷಸಿ. ಪುರಾಣದ ಕಥೆ ಇರ್ಲಿಲ್ಲ. ತಿಳಿತಿಲ್ಲ. ಈ ತಿಳಿತಿಲ್ಲ ನಿಮ್ಗ? ಇಲ್ಲ ತಿಳಿದಿಲ್ಲ. प्रतिबंधक भाव बने नहीं, स्मृति का प्रतिबंध तो अनुमिति भविष्य है सो उपजी नहीं, अनुमिति भविष्य है सो उपजी नहीं, ताको अनुमिति को प्रतिबंधकता कहना संभव नहीं. अनुमिति को ಪ್ರತಿಬಂಧಕತಾ ಅಂದ್ರ ನಾಶ ಮಾಡುವುದು ಹಿಂಗೆ ಹೇಳುವುದು ಸಂಭವಿಸಲ್ಲ. ಹಿಂಗೆ ಹೇಳುವುದು ಸಂಭವಿಸುವುದಿಲ್ಲ. ಕಂಸಗ ಕೃಷ್ಣನ ಹುಟ್ಟೇ ಇಲ್ಲ. ಕೃಷ್ಣ ಹುಟ್ಟನೇನು ಪರ ಮುಂದೆ ಕಂಸ ಕೊನವನವ ಹುಟ್ಟಿದ ಮ್ಯಾಲ ನಡ್ಸನ ಇನ್ನ ಹುಟ್ಟಿದಲ್ಲ. ಎಂಟನೇದವ ಇನ್ನ ಎಂಟನೇದವ ಹುಟ್ಟಬೇಕಲ್ಲ. ಇನ್ನ ಎಂಟನೇದವನವ ಮೊದಲು ಬ್ರಹ್ಮಣ ಆಗ್ಬೋದು. ಎಂಟ ಆ ಕಡೆ ಹೆಂಗ್ ಹೇಳ್ತೀನಿ, ಈ ಕಡೆದ ಎಂಟಾಚು ಏನ್ ಈ ಕಡೆದ ಎಂಟಾಚು. ಅಂತೂ ಇನ್ನ ಹುಟ್ಟೇ ಇಲ್ಲ ಅಂದನಲ್ಲ ಅವ ಈಗ ಹೆಂಗ್ ಕೊಲ್ತಾನ ನನಗ. ಹಂಗ ಅನುಮಿತಿ ಇನ್ನು ಹುಟ್ಟೇ ಇಲ್ಲ, ಭವಿಷ್ಯತ್ ಅದ. ಮೊದಲರಿಗೆ ಸ್ಮೃತಿ ಆಗ್ಯದ ನಿಮ್ಗ, ವ್ಯಾಪ್ತಿ ಅನುಭವ ಸ್ಮೃತಿ ವಿದ್ಯಮಾನ ಅದ. ಅದಕ್ಕೆ ಹೆಂಗ್ ಕೊಲ್ತದ ಅದು ತಿಳಿತಿಲ್ಲ. ಸಂಭವೇ ನಹಿ. ಮುಗಿತು ಅಲ್ಲಿ ಕಂಸ ಮಾಡ್ರಿ. ಈಗ और वेदांत परिभाषा में तथा तिसकी टीका में, ವೇದಾಂತ ಪರಿಭಾಷಾ ಧರ್ಮರಾಜ್ ದುರೇಂದ್ರ, ಅದರ ಟೀಕಾ ಬರೆಯಲ್ಪಟ್ಟಂತ ರಾಮಕೃಷ್ಣ ದುರೇಂದ್ರ. अनुमिति से स्मृति का प्रतिबंध लिखा नहीं. ಪ್ರತಿಬಂಧ ಅಂತ ಹಿಂಗ ಸ್ಮೃತಿದು ನಾಶ ಆಗ್ತದ ಹಿಂಗ್ ಬರ್ಕೊಂಡು ಬಂದಿಲ್ಲ. ಯಾಕ? ಟೀಕಾ ಸಹಿತ ವೇದಾಂತ ಪರಿಭಾಷಾ ಮೇ ಯೇ ಲಿಖಾ ಹೈ. ಇದು ನಿಶ್ಚಲದಾಸ್ ಹೇಳ್ತಾರೆ, ನಾ ನಿಮ್ಮ ವೇದಾಂತ ಪರಿಭಾಷಾ ಗ್ರಂಥ ಎಲ್ಲ ಅವಲೋಕನ ಮಾಡೀನಿ, ಅದ್ರಾಗ ಇದು ನಿಮ್ಗೆ ಇಲ್ಲೇ ಇಲ್ಲ. प्रतिबंध लिखा है. धूम दर्शन ते संस्कार उद्भूत होवे है. धूम ದರ್ಶನದಿಂದ ಸಂಸ್ಕಾರ ಉದ್ಭೂತ ಆಗುತ್ತದೆ. ಚಿಂತೆ ಕೌನ್ ಸ್ಮೃತಿ ಹೋವೆ ಕೌನ್ ನೈ ಹೋವೆ. ಕೆಲವೆಡೆ ಸಂಸ್ಕಾರ ಆಗ್ತದೆ, ಕೆಲವೆಡೆ ಸಂಸ್ಕಾರ ಆಗುವುದಿಲ್ಲ. ಅಲ್ಲಿ ನಿಮ್ದೆ ನೀವು ಓದ್ರಿ, ನಾವು ಓದ್ರಿ.
मूलदर्शन से संस्कार उद्भूत होता है। हाँ इन हाँ हाँ संस्कारों से हाँ कहीं स्मृति होती है हाँ और कहीं नहीं भी होती है। ಹಾ ಮುಂದುವರಿ जहाँ स्मृति ಹಾ ತಮ್ರಿ ಅಲ್ಲೇ ನೋಡ್ರಿ हम्म, ನೀವು ಈಗ ಸಂಸ್ಕಾರ ಅದಲ್ಲ ಸಂಸ್ಕಾರ हाँ, ಅದು ತೆಗೆದು ಜಾ ಅಂತ ಬರಿಬೇಕು ಹಾ ಹಾ ಅಲ್ಲ ಅವ್ರದ್ದು ಬರೋಬರ ಅದ ನಿಮ್ದು ಬರೋಬರ ಅದ ಅದಕ್ಕೆ ನಿಮ್ಗೆ ಓದೋದು ಅಲ್ಲಿ ಬರ್ದಿರಿ ನೀವು ಹಾ ಹಾ जहाँ स्मृति होवे तहाँ भी संस्कार का नाश तो होवे नहीं ಧರ್ಮರಾಜ ಏನಂತಾನ ಎಲ್ಲಿ ಸ್ಮೃತಿ ಆತ ಹಾ ಧರ್ಮರಾಜ ಏನಂತಾರ ನೋಡ್ರಿ ಎಲ್ಲಿ ಸ್ಮೃತಿ ಆಗ್ತದಲ್ಲ ಅವರು ಸ್ಮೃತಿಗಂತೂ ಕೊಲ್ಲುವುದು ಸಾಧ್ಯ ಇಲ್ಲ ಅಂತ ಹೇಳಿದ್ರು ಪರಂತು ಎಲ್ಲಿ ಸ್ಮೃತಿ ಆಗುವುದೋ ಸ್ಮೃತಿ ಹೋವೆ ತಾವಿ ಸಂಸ್ಕಾರ का नाश तो होवे नहीं ಸಂಸ್ಕಾರ ಸಹ ಹಾ ಅದಕ್ಕೆ ಧರ್ಮರಾಜ ಏನಂತಾನ ಎಲ್ಲಿ ಸಂಸ್ಕಾರದು ನಾಶ ಆಗುವುದೇ ಇಲ್ಲ ಸಂಸ್ಕಾರ ಸ್ಮೃತಿ ದೋನು ಹೈ ಸಂಸ್ಕಾರ ಸ್ಮೃತಿ ದೋನು ಹೈ ಎರಡು ಅದಾವ ಅಂತ ಅವ ಹೇಳ್ಕತಾನ परंतु स्मृति शून्य स्थल में जैसे संस्कार व्यापार है स्मृति शून्य स्मृति शून्य ಅಂದ್ರೆ ಇಲ್ಲದಂತ ಸ್ಥಳದಲ್ಲಿ जैसे संस्कार व्यापार है तैसे स्मृति सद्भाव स्थल में भी संस्कार ही व्यापार है ಸ್ಮೃತಿ ಇದ್ದ ಕಾಲದಾಗ ಸ್ಮೃತಿ ಶೂನ್ಯ ಸ್ಮೃತಿ ಇಲ್ಲದ ಕಾಲದಾಗ ಯಾವ ರೀತಿ ಸಂಸ್ಕಾರ ವ್ಯಾಪಾರ ಇರುವುದೋ ಅದರಂತೆ ಸ್ಮೃತಿ ಸದ್ಭಾವ ಇದ್ದ ಕಾಲದಲ್ಲಿ ಆದರೂ ಕೂಡ ಸಂಸ್ಕಾರವೇ ವ್ಯಾಪಾರ ಐತಿ ಹಾ ಸ್ಮೃತಿ ವ್ಯಾಪಾರ नहीं स्मृति व्यापार ये धर्मराज का ग्रंथ है ಇದು ಧರ್ಮರಾಜನ ಗ್ರಂಥ ತಾಮೇ ಬುದ್ಧಿಮಾನಂಕು ಈ ಆಶ್ಚರ್ಯ ಹೋವೇ ಅದು ಬುದ್ಧಿಮಾನರಿಗೆ ಆಶ್ಚರ್ಯ ಆಗ್ತದೆ ಏನ್ ಆಶ್ಚರ್ಯ ಅನುದ್ಭುತ ಸಂಸ್ಕಾರದಿಂದ ಪರ್ವತದಲ್ಲಿ ಹೋಗಿ ಪ್ರತ್ಯಕ್ಷ ಜ್ಞಾನ ಆಗ್ಲಾರ್ದೆ ಅನುಮಿತಿ ಆಗಬೇಕಾಗಿತ್ತು ಒಂದು ಉದ್ಭೂತ ಸಂಸ್ಕಾರ ಇದ್ದಾಗ ಉದ್ಭೂತ ಸಂಸ್ಕಾರ ಇದ್ದ ಕಾಲದಾಗ ಸ್ಮೃತಿ ಇಲ್ಲ ಉದ್ಭೂತ ಸಂಸ್ಕಾರ ಸ್ಮೃತಿ ಆಗ್ತದೆ ಉದ್ಭೂತ ಸಂಸ್ಕಾರ ಇದ್ದ ಕಾಲದಾಗ ಸ್ಮೃತಿ ಇಲ್ಲ ಅಂತ ಹೇಳುದು ಇದು ವಿದ್ವಾನ್ರಿಗೆ ಹಾಸ್ಯಾಸ್ಪದ ಆಗ್ತದೆ ನಿನ್ ಮಾತ ಬುದ್ಧಿಮಾನಂಕು ನೋಡಿ ಬುದ್ಧಿಮಾನಂಕು ಈ ಆಶ್ಚರ್ಯ ಹೋಗ್ಬೇಕು ಉದ್ಭೂತ ಸಂಸ್ಕಾರ ಯಾವಾಗ ಆತದ ಆ ಕಾಲದಾಗ ಸ್ಮೃತಿ ಇಲ್ಲ ಅದೇ ಸಂಸ್ಕಾರ ಸ್ಮೃತಿ ಇದ್ರ ಸಂಸ್ಕಾರ ಇದ್ರ ಉದ್ಭೂತ ಐತಂದ್ರ ಸ್ಮೃತಿ ಇರ್ತೈತಿನೇ ಸ್ಮೃತಿ ಇರ್ತೈತಿ ಮತ್ ಸ್ಮೃತಿ ಇಲ್ಲ ಆ ಕಾಲದಾಗ ಅಂದ್ರೆ ಇದು ಬುದ್ಧಿಮಾನರಿಗೆ ಆಶ್ಚರ್ಯ ಆಗ್ತದ ಅಂತ ಇವ್ರು ಹೇಳಿದ್ರು ಬುದ್ಧಿಮಾನಕ್ಕೂ ಈ ಆಶ್ಚರ್ಯ ಹೋಗ್ಬೇಕು ಉದ್ಭೂತ ಸಂಸ್ಕಾರ ಹೋತೆ ನೋಡಿ ಉದ್ಭೂತ ಸಂಸ್ಕಾರ ಹೋತೆ ಆದಾಗಲೇ ಸ್ಮೃತಿ ಶೂನ್ಯ ಸ್ಥಳ ಕೈಸೆ ಹೋವೆ ಅಲ್ಲಿ ಸ್ಮೃತಿನೇ ಇಲ್ಲ ಹಿಂಗೆಂದರೆ ಆಗ್ತದೇನು ಹಿಂಗೆಂದೂ ಆಗುದು ಇದಕ್ಕೆ ಬುದ್ಧಿಮಾನಕ್ಕೂ ಆಶ್ಚರ್ಯ है ಇದು ಬುದ್ಧಿಮಾನರಿಗೆ ಇದು ಆಶ್ಚರ್ಯ ಆಗ್ತದೆ ಹೋವೆ स्मृति की उत्पत्ति से संस्कार का नाश होवे स्मृति उत्पत्ति से संस्कार का नाश स्मृति उत्पत्ति ಐತಪ್ಪ ಅಂದ್ರೆ ಸಂಸ್ಕಾರ ಇದು ಏನಂತೀವಿ ನಾಶ ಹೋಗ್ಬೇಕು और स्मृति से भी अन्य संस्कार होवे ಮತ್ತೆ ಸ್ಮೃತಿಯಿಂದ ಮತ್ತೆ ಸಂಸ್ಕಾರ ಹುಡ್ತದೆ ಏನ್ರಿ ನಿಮ್ಮಲ್ಲಿ ಯಾವ್ಯಾವ ಸಂಸ್ಕಾರಗಳು ಯಾವ್ಯಾವ ಉದ್ಭೂತ ಅದಾವಲ್ಲ ಅವ ಇವತ್ತವ ಆ ಸ್ಮೃತಿ ಆಯ್ತು ಸ್ಮೃತಿ ಆದ್ಕೂಡ ಆ ಸಂಸ್ಕಾರ ನಿಮಗ ಜ್ಞಾನ ಆಯ್ತು ಸ್ಮೃತಿದು ಆ ಸಂಸ್ಕಾರ ಹೋಯ್ತಿಲ್ಲ ಮತ್ತೆ ಪುನಃ ಮತ್ತೊಂದು ಸಂಸ್ಕಾರ ಮತ್ತೆ ಉತ್ಪತ್ತಿ ಆಯ್ತು ಮತ್ತೊಂದು ಈ ಒಂದೇ ಅನುಭವ ಮಾಡೋದು ಒಂದೇ ಸಂಸ್ಕಾರ ಅದೇ ನಿಮ್ಮಲ್ಲಿ ಎಷ್ಟದಾವ್ ಅದಾವನಿಲ್ಲ ಮತ್ತೆ ಆಯಾ ಸಂಸ್ಕಾರಗಳು ಉದ್ಭೂತ ಆಯ್ತಪ್ಪ ಅಂದ್ರೆ ಆ ಸಂಸ್ಕಾರದಿಂದ ನಿಮ್ಗೆ ಸ್ಮೃತಿ ಆಯ್ತು ಹೋಯ್ತಲ್ಲ ಅದು ಮತ್ತೆ ಪುನಃ ಮತ್ ಸಂಸ್ಕಾರ ಒಂದೇ ಸಂಸ್ಕಾರ 10 ಹುಟ್ಟುಸಿ ಅದು ಸಾಯ್ತದ ಹಂಗ ಚೇಳ ಅಂತ ಇವ್ರು ಅದೇ ಇವ್ರು ಹೇಳುದು ಒಂದು ಸಂಸ್ಕಾರ ನಾಶ ಆಗ್ಬೇಕಾಗಿದ್ರ 10 ಸಂಸ್ಕಾರ ಹುಟ್ಟಿಸಿ ಅದು ಸಾಯ್ತದ ಒಂದು ಸಂಸ್ಕಾರ
ನಾಶ ಆಯ್ತಪ್ಪ ಅಂದ್ರೆ 10 ಸಂಸ್ಕಾರಗಳು ಹುಟ್ಟಿಸಿ ಅದು ನಾಶ ಆಗ್ತದೆ ಅಂತ ಹೇಳ್ತಾರ ಅವ್ರು. ಅದಕ್ಕೆ ಮೊದಲೇ ನೀವು ಯಾವಗಳದು ವಿಶೇಷವಾಗಿ ಅಂತಃಕರಣದ ಹೆಚ್ಚು ಅನುಭವ ಮಾಡಬೇಡ್ರಿ. ಯಾಕ ಅವು ಯಾವಾಗ ಸಂಸ್ಕಾರ ಉದ್ಭವ ಆಗ್ಲಿಕ್ಕ ಸುಮ್ಮನೆ ಕುಂತಾಗ ಸಂಸ್ಕಾರ ಉದ್ಭವ ಆಗ್ಲಿಕ್ಕತ್ತು ಅಂದ್ರೆ ನಿಮಗ ಸುಮ್ಮನೆ ಪ್ರತಿಬಂಧಕ ಮಾಡ್ತದೆ ಅದಕ್ಕೆ ಅವರು संस्कार का नाश हुए और स्मृति से भी अन्य संस्कार हो गए हैं। यह सयुक्ति का पक्ष है। जो युक्ति सहित युक्ति के अभाव को विनिगमन विराग कहे अवनु विनिगमन विराग ಹೇಳಿದ್ರೆ ಮ್ಯಾಲ ಅದು ಇಲ್ಲಿ ತನಕ ಅವನಿಗೆ ವಿನಿಗಮನ ವಿರಾಗ ಮ್ಯಾಲ ಬರ್ತಾ ಅಂತ ಯುಕ್ತಿನೇ ಸಿಗಲಿಲ್ಲ. ಯುಕ್ತಿ ಏನದ कि स्मृति उत्पत्ति ಆಗಿದ ನಂತರ ಸಂಸ್ಕಾರದ ನಾಶ ಆಗ್ತದೆ. ಮತ್ತು ಪುನಃ ಸ್ಮೃತಿ ಅನ್ಯ ಸಂಸ್ಕಾರ ಇದು ಸಯುಕ್ತಿಕ, ಇದು ಯುಕ್ತಿ ಸಹಿತ ರೀ ಏನ್ರಿ ಶಾಸ್ತ್ರಿ, ಇದು ಯುಕ್ತಿ ಸಹಿತ. ಪರಂತು ನಿನ್ನ ಮತ ಏನೈತಲ್ಲ ಸ್ಮೃತಿ ಉದ್ಭುತ ಸಂಸ್ಕಾರ ಇದ್ರೂ ಆ ಸ್ಮೃತಿ ಇರ್ತೈತಿ ಅಂದ್ರೆ ಸಂಸ್ಕಾರ ಇದು ಯುಕ್ತಿಗೆ ಅಭಾವಕ್ಕೂ ವಿನಿಗಮನ ವಿರಹ ಈ ದೋಷ ನಿನ್ನ ಮ್ಯಾಲ ಬರ್ತದ. यह पक्ष सयुक्तिक है। ताका उपादान ग्रंथांतर में प्रसिद्ध है। उपादान अंदर बेरे पूर्व पक्षादि विषय का परस्पर हेतुवान होने आदि के विस्तार पूर्वक युक्ति सहित उच्चारण व विवाद करके सिद्ध करना ताको उपादान कहिए है। ಗ್ರಂಥ ಬೇರೆ ಗ್ರಂಥದಲ್ಲಿ ಇವೆಲ್ಲ ಕಡೆ ಪ್ರಸಿದ್ಧ ಅದಾವ ಅಂತ ಹೇಳ್ತಾರ. ಉಪಪಾದನ ಅಂದ್ರೆ ಏನು? ಪೂರ್ವ ಪಕ್ಷಾದಿ ವಿಷಯಕ, ಪೂರ್ವ ಪಕ್ಷಾದಿ ಪೂರ್ವ ಪಕ್ಷಿ ಆದಿ ಅಂದ್ರೆ ಏನು ಮತ್ ಸಿದ್ಧ ತಗೋರಿ ಅವು ಪರಸ್ಪರ ಹೇತುವಾನ್ ಹೋನೆ, ಹೇತುವಾನ್ ಅಂದ್ರೆ ಕಾರಣ ಆಗಿ होने परस्पर हेतुवान होने आदिक के पूर्व पक्षादि विषय का परस्पर हेतुवान होने आदिक के विस्तार पूर्वक युक्ति सहित उच्चारण व विवाद करके सिद्ध करना, उच्चारण अथवा विवाद करके सिद्ध करना. हाँ, युक्ति सहित उच्चारण शब्द बरे उच्चारण ಮಾಡದ ಅಥವಾ ವಿವಾದನೂ ಆಗ್ತಾವ. ವಿವಾದ ಮಾಡಿದ್ರ ಅದಕ್ಕ ವಿವಾದ ಮಾಡಿ ಅವ್ನು ಸಿದ್ಧ ಮಾಡಿ ತೋರಿಸ್ಬೇಕು. ಅದು ಈಗ ಧರ್ಮರಾಜ ದುರಂತ ಸಿದ್ಧ ಮಾಡಿ ತೋರಿಸಲ್ಲ ಅದು ಹಿಂಗ. ಇದಕ್ಕೆ ಉಪಪಾದನ ಇಂಥದ್ದು ಏನು ಉಪಪಾದನ ಹೇಳಿದೆವು. ಇನ್ನೂ ಅನೇಕ ಈ ಗ್ರಂಥ ಮತ್ತೆ ಬೇರೆ ಗ್ರಂಥಗಳಲ್ಲಿ ग्रंथांतर में प्रसिद्ध है. या पक्ष में धर्मराज ग्रंथ के पक्ष में स्मृति और संस्कार दोनों की सर्वथा युक्ति विरुद्ध है. या पक्ष में धर्मराज के ग्रंथ के पक्ष में स्मृति और संस्कार दोनों की सर्वथा युक्ति विरुद्ध है. युक्ति के भाव को विनिगमन विराह कहे. विषय का विषय पूर्व पक्षादि अंदर आदि अंदर इन्नु ಎಷ್ಟು विद्यापिकार हेतुवान होने आदिक के विस्तार पूर्वक युक्ति सहित उच्चारण व विवाद करके सिद्ध करना, उच्चारण व विवाद करके सिद्ध करना उपादान कहिए. संस्कार दोनों की सर्वथा युक्ति विरुद्ध है. ಸರ್ವತಾ ಅಂದ್ರೆ ಯಾವ ರೀತಿಯಿಂದನೂ ಕೂಡ ನೀವು ವಿರುದ್ಧನೇ ಇದ್ದಿ ಅಂತ ಇಲ್ಲಿ ತನಕ ಮುಗಿತು. ಇನ್ನು ಮುಂದೆ ಸ್ವಾರ್ಥ ಅನುಮಾನ, ಪರಾರ್ಥ ಅನುಮಾನ,